ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಜೂನ್ ಮಂತ್ ನಿಮ್ಮ ಲೈಫಲ್ಲಿ ಈ ಒಂದು ವಾರದ ಮೊದಲನೇ ವಾರದ ಜೂನ್ ಮಂತ್ ರೀಡಿಂಗ್ ಇದಾಗಿದೆ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್, ಬದಲಾವಣೆ ಬರ್ತಿದೆ ಅನ್ನೋದನ್ನು ನೋಡೋಣ. ಸಾರಿ, ವೀಕ್ ನಾನು ರೀಡಿಂಗ್ ಮಾಡೋಕ್ಕಾಗಲಿಲ್ಲ, ಸಾರಿ ಕೇಳ್ತಾ. ಎಸ್, ಮೊದಲನೇದು ವೆಹಿಕಲ್ ಇದೆ, ಎರಡನೇದು ಹೆಲಿಕಾಪ್ಟರ್ ಇದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಆಯ್ಕೆ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಇಲ್ಲಿ ಈ ಥಿಂಗ್ಸಸ್ನ ಇಟ್ಟಿದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ಸ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ? ಈ ಒಂದು ರೀಡಿಂಗ್ ನಿಮಗಾಗಿ. ಮೊದಲದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಫಾರ್ ಪೈಲ್ ನಂಬರ್ 1. ಎಸ್, ಪೈಲ್ ನಂಬರ್ 1. ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗಿದ್ದೀರಾ, ಸ್ವಲ್ಪ ಕಣ್ಣ ದೃಷ್ಟಿ ನಿಮಗೆ ಇದೆ. ಹಾಗೆ ಯಾವುದೋ ಒಂದು ಯಾವಾಗಲೂ ಚಿಂತೆ, ಆತಂಕ ನಿಮಗೆ ಹೆಚ್ಚಾಗಿದೆ. ವೀಕಿಂದ ತುಂಬಾ ಟಯರ್ಡ್ ಅನ್ನಿಸ್ತಿದೆ ಆರೋಗ್ಯದಲ್ಲಿ, ಹಾಗೂ ಮನಸ್ಸಿಗೆ ತುಂಬಾ ಭಾರ ಅನ್ನಿಸ್ತಿದೆ ಕೆಲವು ವಿಚಾರಗಳು, ಹಾಗೂ ಯಾವುದೂ ಕೂಡ ಪ್ರಾಪರಾಗಿ ನಡೀತಿಲ್ಲ ಅಂತ ತುಂಬಾ ಟೆನ್ಷನ್ ಆಗಿದ್ದೀರಾ. ಸ್ವಲ್ಪ ಕೆಟ್ಟ ದೃಷ್ಟಿ ನಿಮಗೆ ತಾಗಿದೆ. ಆ ನೆಗೆಟಿವಿಟಿ ದೃಷ್ಟಿನ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ ಈ ಒಂದು ವಾರದಲ್ಲಿ. ಎಸ್, ಪೈಲ್ ನಂಬರ್ 1. ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಾದ ಚೇಂಜಸ್, ಮೆಸೇಜಸ್ ನಿಮಗೆ ಸಿಗ್ತಿದೆ. ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಫಾರ್ ಪೈಲ್ ನಂಬರ್ 1ಗೆ. ಎಸ್, ಆ್ಯಂಡ್ ನಿಮ್ಮ ಮನೆಗೂ ಕೂಡ ಸ್ವಲ್ಪ ದೃಷ್ಟಿ ತಾಗಿದೆ ಫಾರ್ ಪೈಲ್ ನಂಬರ್ 1. ನೀವು ಅದಕ್ಕೆ ಧೂಪನ, ಸಾಂಬ್ರಾಣಿಯ ಪ್ರತಿ ಮೂಲೆಗೂ, ನಿಮ್ಮ ಮನೆಯಲ್ಲಿ ಇರುವಂಥ ಪ್ರತಿ ಕೋಣೆಗಳು, ರೂಮ್ಗಳಿರುವಂಥ ಪ್ರತಿ ಮೂಲೆಗೂ ನೀವು ಸ್ವಲ್ಪ ಕ್ಲೆನ್ಸಿಂಗ್ ಮಾಡಿ, ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 1ಗೆ. ಎಸ್, ಕೆಲವು ಘಟನೆಗಳು ನಿಮಗೇನು ಮನಸ್ಸಿಗೆ ನೋವಾಗ್ತದೆ, ನೀವು ಮಾಡದಿರೋ ಮಿಸ್ಟೇಕ್ಸ್ಗೂ ನಿಮಗೆ ತುಂಬಾ ಕಿರಿಕಿರಿ ಅನ್ನಿಸ್ತದೆ, ಬೈಗುಳ ಸಿಗ್ತಿದೆ ಫಾರ್ ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮಗೆ ಆ ಎಲ್ಲ ಬೈಗುಳ ಹಾಗೂ ನಿಮಗೆ ಒತ್ತಡ ಎಲ್ಲವೂ ನಿಮಗೆ ಆಶೀರ್ವಾದ ರೂಪದಲ್ಲಿ ಆಗ್ತಿದೆ. ತುಂಬಾ ಕೆಲವು ಸಂದೇಶಗಳು ನಿಮ್ಮ ಡ್ರೀಮ್ಸಲ್ಲಾಗಿರ್ಬೋದು, ನಿಮ್ಮ ಮೆಡಿಟೇಷನಲ್ಲಾಗಿರ್ಬೋದು, ಅಥವಾ ನಿಮಗೆ ಆಗಾಗ ಯಾವುದಾದ್ರೂ ಒಂದು ವಿಚಾರವಾಗಿ ನಿಮಗೆ ಕ್ಲಾರಿಟಿ ಸಿಗ್ತಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಒಂದು ಘಟನೆಗಳು ನಡೆಯುತ್ತೆ ಅನ್ನೋದು ಮುಂಚೆನೇ ತಿಳಿತಿರ್ಬೋದು ಫಾರ್ ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಈ ರೀತಿ ಹೆಚ್ಚಾಗಿ ನಿಮಗೆ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಾಗಿ ಗಮನ ಹೋಗ್ತಿದೆ, ಹಾಗೂ ದೇವರ ಒಂದು ನಾಮಸ್ಮರಣೆ ಹೆಚ್ಚಾಗಿ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ ಫಾರ್ ಪೈಲ್ ನಂಬರ್ 1ಗೆ. ಬಹಳಷ್ಟು ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳಿಂದ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ, ನಿಮ್ಮ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ತಿದ್ದೀರಾ. ಹಾಗೆ ನೀವು ಎಲ್ಲೇ ಒಂದು ನಡೀಲಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಲಿ, ಎಲ್ಲೂ ಕೂಡ ಬರಿಕಾಲಲ್ಲಿ ನಡೀಲಿಕ್ಕೆ ಹೋಗಬೇಡಿ, ಸ್ಲಿಪ್ಪರ್ನ ಹಾಕಿ ನಡೀರಿ. ಖಂಡಿತ ಕೆಲವು ದೃಷ್ಟಿ ದಾಟನ ನೀವು ದಾಟಿರಬಹುದು, ಅಥವಾ ನಿಮಗೆ ಮಾಡಿರೋದು ನಿಮ್ಮ ಸುತ್ತ ಇರುವಂತಹ ಜನಗಳ ದೃಷ್ಟಿ ಕೂಡ ನಿಮಗೆ ತಾಗಿರಬಹುದು ಪೈಲ್ ನಂಬರ್ 1. ಎನಿಥಿಂಗ್, ನಿಮಗೆ ಏನೇ ದೃಷ್ಟಿ ಆಗಿರಲಿ, ನೆಗೆಟಿವಿಟಿ ಆಗಿರಲಿ, ದೈವದ ರಕ್ಷಣೆ ನಿಮಗೆ ಹೆಚ್ಚಾಗಿ ಬಲವಾಗಿ ಇದೆ. ನಿಮ್ಮ ಮನೆ ದೇವರು ಹಾಗೂ ನೀವು ನಂಬುವಂತಹ ದೇವರು ಹೆಚ್ಚು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಗೈಡ್ ಮಾಡ್ತಿದ್ದಾರೆ, ಕೆಲವು ವಿಚಾರಗಳಲ್ಲಿ ನಿಮಗೆ ಸೂಚನೆಗಳನ್ನ ತಿಳಿಸ್ಕೊಡ್ತಿದ್ದಾರೆ.
ಎಸ್, ಫೈಲ್ ನಂಬರ್ 1, ಏನೋ ಒಂದು ಘಟನೆ ನಡೆಯುತ್ತೆ ನಿನ್ನ ಲೈಫಲ್ಲಿ, ಏನೋ ಒಂದು ಒಳ್ಳೇದಾಗ್ತಿದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿರಬಹುದು ಕೆಲವು ವಾರಗಳಿಂದ. ಖಂಡಿತ ಆ ಘಟನೆ, ಆ ಒಳ್ಳೆ ಶುಭ ಕಾರ್ಯ ಸುದ್ದಿಗಳು ಹಾಗೂ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಬದುಕಲ್ಲಿ ಆಗಲಿಕ್ಕೆ ತಡೆ ಆಗಿದ್ದು ಈ ಒಂದು ವಾರದಲ್ಲಿ ಆಗ್ತಿದೆ. ಕೆಲವು ನುಡಿಗಳನ್ನು ನೀವೇನು ನುಡಿತಿದ್ದೀರಾ ಅದು ನೀವು ನುಡಿಯೋದಕ್ಕಿಂತ ಭಗವಂತ ನಿಮ್ಮ ಬಾಯಿಂದ ನುಡಿಸ್ತಿದ್ದಾರೆ. ಅದು ತುಂಬಾ ನಿಮಗೆ ಖುಷಿ ಆಗ್ತಿದೆ, ನಿಮ್ಮ ಸುತ್ತ ಇರೋ ಜನಗಳಿಗೆ ಖುಷಿ ಆಗ್ತಿದೆ. ಆ ರೀತಿ ಘಟನೆ ಕೂಡ ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಆಗ್ತಿದೆ. ಇಷ್ಟು ದಿವಸ ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡ್ರಿ ಅಥವಾ ಏನು ಮಾಡೋಕ್ಕಾಗ್ತಿಲ್ಲ, ಏನೋ ಮಾಡೋಕ್ಕೆ ಹೋಗ್ತಿದ್ದೀರಾ, ಬಟ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಆಗ್ತಿದೆ, ಬೇಜಾರಾಗ್ತಿದೆ, ಅವಮಾನ ಆಗ್ತಿದೆ, ಏನೇ ಮಾಡಿದ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಪರ್ಸನ್ಸ್ ನಿಮ್ಮ ಸುತ್ತ ಇಲ್ಲ ಅಂತ ನಿಮಗೆ ಡಿಸಪಾಯಿಂಟ್ ಆಗ್ತಿದೆ. ಫೈಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಳುವಂಥ ಸಮಯ ಬಂದಿದೆ. ಹಾಗೆ ನೀವು ಇನ್ನಷ್ಟು ಮುಂದೆ ಹೆಜ್ಜೆ ಇಡುವಂಥ ಸಮಯ ಬಂದಿದೆ. ಧೈರ್ಯದಿಂದ ಮುಂದೆ ಹೋಗಿ. ಸ್ವಲ್ಪ ಭಯ ಇದೆ, ಮತ್ತೆ ಇಲ್ಲಿ ಎಡವುತ್ತೀನ ಅಥವಾ ಮಿಸ್ಟೇಕ್ ಆಗುತ್ತಾ ಅಥವಾ ನನಗೆ ಇದ್ರ ಬಗ್ಗೆ ವಿಚಾರನೇ ಗೊತ್ತಿಲ್ಲ, ಈ ಕೆಲಸದ ಬಗ್ಗೆ ನನಗೆ ಯಾವುದೇ ರೀತಿಯಾದ ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿಲ್ಲ, ಇದ್ರ ಬಗ್ಗೆ ನನಗೇನು ಸಂಪೂರ್ಣವಾಗಿ ತಿಳಿದೇನೆ ಮುಂದೆ ಹೇಗೆ ಹೋಗ್ಬಹುದು, ಮುಂದೆ ಹೋದರೆ ನನಗೆ ಗೆಲುವು ಸಿಗುತ್ತಾ, ಮತ್ತು ಅವಮಾನ ಸಿಗುತ್ತಾ, ಮತ್ತು ಬೇಸರ ಆಗುತ್ತಾ ಅಂತ ನೀವು ಚಿಂತೆ ಮಾಡ್ತಿದ್ರೆ ನಿಮಗೆ ಇನ್ನಷ್ಟು ದಾರಿಗಳು ಭಗವಂತ ತೋರಿಸ್ಕೊಡ್ತಿದ್ದಾರೆ. ನೀವು ಮಾಡದೇ ಇರೋವಂಥ ಕೆಲಸಗಳು ಯಾವುದು ಸ್ಟಾಪ್ ಆಗಿದೆ ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರಾ ಮನಸ್ಸಲ್ಲಿ, ಅದನ್ನು ಮಾಡೋಕ್ಕಾಗ್ತಿಲ್ಲ ಅಥವಾ ಅಂದ್ಕೊಳ್ದೇ ಇರೋ ಕೆಲಸ ಈ ಒಂದು ವಾರದಲ್ಲಿ ನಿಮ್ಮ ಕೈಯಿಂದ ನೆರವೇರಿಸ್ತಿದ್ದಾರೆ ನೀವು ನಂಬಿರುವಂಥ ದೈವಶಕ್ತಿ. ಫೈಲ್ ನಂಬರ್ 1, ತುಂಬಾ ಪ್ರೊಟೆಕ್ಷನ್ ಇದೆ ನಿಮ್ಮ ಸುತ್ತ. ಹಾಗೆ ನಿಮ್ಮನ್ನು ತುಂಬ ಈಸಿಯಾಗಿ ಯಾರು ಟಚ್ ಮಾಡೋಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಯಾರೇ ನಿಮಗೆ ದೃಷ್ಟಿ ಆಗಿರಲಿ, ನೀವು ಅದಕ್ಕೆ ಸಫರ್ ಆಗಿರ್ಬೋದು ಅಥವಾ ನಿಮಗೆ ನೆಗೆಟಿವಿಟಿ ಆಗಿರಲಿ, ಅದಕ್ಕೆ ನೀವು ನೋವು ಆಗಿರ್ಬೋದು, ಬಟ್ ಅದಕ್ಕಿಂತ ಬಹಳಷ್ಟು ಪೆಟ್ಟು ನಿಮಗೆ ಮಾಡಿರುವಂಥ ವ್ಯಕ್ತಿಗಳು ತಿಂತಿದ್ದಾರೆ. ಯಾಕಂದರೆ ಅವ್ರು ಮಾಡಿದ್ದವ್ರಿಗೆ ಅವರೇ ಊಟ ಮಾಡಬೇಕು, ಅದನ್ನು ಅವ್ರು ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಅದನ್ನು ನೀವು ವೀಕ್ಷಣೆ ಮಾಡ್ತಿದ್ದೀರಾ. ಫೈಲ್ ನಂಬರ್ 1, ಎಸ್. 29 ನಂಬರ್ ತುಂಬ ಇಂಪಾರ್ಟೆಂಟ್ ಅನ್ನಿಸ್ಬೋದು. ಇಲ್ಲಿ ಎನರ್ಜೀಸ್ ಸಿಗ್ತಿದೆ, ನಾನು ಅದನ್ನು ತಿಳಿಸಿದ್ದೀನಿ. ಖಂಡಿತ 29 ನಂಬರ್ ನಿಮಗೆ ಇಂಪಾರ್ಟೆಂಟ್ ಇದೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಎಸ್. ಫೈಲ್ ನಂಬರ್ 2, ನೀವೇನು ಕೆಲಸ ಮಾಡ್ತಿದ್ದೀರಾ, 29 ನಂಬರ್ ನಿಮಗೆ ಏಂಜಲ್ ಸಪೋರ್ಟ್, ಗೈಡೆನ್ಸ್, ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಹೊಸ ದಾರಿ, ಹೊಸ ವ್ಯಕ್ತಿ ಹಾಗೂ ನಿಮ್ಮ ಲೈಫಲ್ಲಿ ಯಾವುದು ಸ್ಟ್ರಕ್ ಆಗಿದೆ, ಅಮೌಂಟ್ ಇರಬಹುದು ಅಥವಾ ನಿಮ್ಮ ಪ್ರೀತಿಯ ಜೀವನ ಇರಬಹುದು, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಸಿಗ್ತಿದೆ, ಹೆಚ್ಚಿನ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ನಡೀತಿದೆ. ಫೈಲ್ ನಂಬರ್ 1, ಎಸ್. ಯಾವುದಾದ್ರೂ ದೈವದ ಅರ್ಕೆ ಏನಾದರೂ ಮಾಡ್ಕೊಂಡಿದ್ರೆ ಅಥವಾ ಇಲ್ಲಿ ಹೆಚ್ಚಾಗಿ ಕೊರಗಜ್ಜ ಎನರ್ಜಿ ಸಿಗ್ತಿದೆ. ಸ್ವಾಮಿ ಕೊರಗಜ್ಜರ ನೀವು ಪ್ರಾರ್ಥನೆ ಏನಾದ್ರು ಮಾಡಿದರೆ, ಅರ್ಕೆನಾದ್ರು ಮಾಡ್ಕೊಂಡಿದ್ರೆ, ಆ ಪ್ರಾರ್ಥನೆ ಅರ್ಕೆ ಈ ಒಂದು ವಾರದಲ್ಲಿ ನಿಮಗೆ ಈಡೇರ್ತಿದೆ. ಅದು ನೀವು ಮರ್ತಿರಬಹುದು, ಬಟ್ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಗೋಚರ ಆಗ್ತಿದೆ. ನೀವೇನು ಅರ್ಕೆ ಮಾಡ್ಕೊಂಡಿದ್ದೀರಾ ಅದಕ್ಕೆ ಹೆಚ್ಚಿನ ದಾರಿ ನಿಮಗೆ ಕೊರಗಜ್ಜ ದೈವ ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೆ ಯಾವುದೇ ದೃಷ್ಟಿ ಇದ್ದರೂ ಆಂಜನೇಯ ನಿಮ್ಮನ್ನು ಆ ದೃಷ್ಟಿಯಿಂದ, ನೆಗೆಟಿವಿಟಿಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಫೈಲ್ ನಂಬರ್ 1, ತುಂಬ ರಕ್ಷಣೆ ಇದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೋತಿದ್ದೀರಾ ನೋಡಿ, ಅದರಿಂದ ಹೊರಗಡೆ ಬರಬೇಕಿದೆ ನೀವು. ಅದಕ್ಕಾಗಿ ನೀವು ಧ್ಯಾನ ಮಾಡಬೇಕಿದೆ. ನೀವು ಸುತ್ತ ಇರುವಂಥ ಯಾವುದಾದ್ರೂ ದೈವದ ದೇವಸ್ಥಾನಕ್ಕೆ, ಆಂಜನೇಯ ಇರ್ಬೋದು, ಗಣಪತಿ ಇರಬಹುದು, ಲಕ್ಷ್ಮೀ ನರಸಿಂಹ ಇರ್ಬೋದು, ಆ ದೇವಸ್ಥಾನ ನಿಮ್ಮ ಸುತ್ತ ಇದ್ದರೆ ಖಂಡಿತ ಒಂದ್ಸತಿ ಈ ಒಂದು ವಾರದಲ್ಲಿ ವಿಸಿಟ್ ಮಾಡಿ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ, ಖಂಡಿತ ಅಲ್ಲೇ ಕೂತು ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಖಂಡಿತ ನಿಮಗೆ ಒಳ್ಳೆಯ ಪರಿಮಳದ ಸ್ಮೆಲ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೆ ದೈವ ನಿಮ್ಮ ಮಾತನ್ನ ಕೇಳಿಸ್ಕೊತಿದ್ದಾರೆ, ನಿಮ್ಮ ಆಸೆ ಈಡೇರ್ತಿದೆ ಹಾಗೂ ನೀವು ರಕ್ಷಣೆಯಾಗಿದ್ದೀರಾ ಅನ್ನೋ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್. ಫೈಲ್ ನಂಬರ್ 1, ಎಸ್. ಯಾವ ಸ್ಟೆಪ್ಸ್ನ ಇಡ್ತಿದ್ದೀರಾ, ಯಾವ ಹೆಜ್ಜೆಗಳನ್ನ ನೀವು ಮುಂದೆ ಇಡ್ತಿದ್ದೀರಾ ಒಂದು ವಾರದಲ್ಲಿ, ಹೊಸ ಕೆಲಸ ಆಗಿರ್ಬೋದು ಅಥವಾ ಯಾವುದಾದ್ರೂ ವಿಚಾರವಾಗಿ ನೀವು ಯಾರನ್ನಾದರೂ ಭೇಟಿ ಮಾಡೋದಾಗಿರ್ಬೋದು ಅಥವಾ ಯಾವುದಾದ್ರೂ ವ್ಯಕ್ತಿ ಹತ್ರ ನೀವು ಮಾತಾಡೋದಾಗಿರಬಹುದು, ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಮನಸ್ಸಿಗೆ ಹಗುರ ಅನ್ನಿಸ್ತಿದೆ, ಹ್ಯಾಪಿನೆಸ್ ಅನ್ನಿಸ್ತಿದೆ, ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ.
ನಿಮ್ಮಲ್ಲಿ ಇನ್ನಷ್ಟು ಧೈರ್ಯ ಹೆಚ್ಚಾಗ್ತಿದೆ, ಹಾಗೆ ಇನ್ನಷ್ಟು ನಿಮಗೆ ಹೊಸ ದಾರಿಗಳು ಸಿಗ್ತಿದೆ. ನೀವು ಇನ್ನಷ್ಟು ಅಬ್ಸರ್ವ್ ಮಾಡಿದಷ್ಟು ಈ ಒಂದು ವಾರದಲ್ಲಿ ನಿಮ್ಗೆ ಸಿಗ್ತಾ ಇರುವಂತಹ ಸೂಚನೆಗಳು, ನೀವೇನು ಅಬ್ಸರ್ವ್ ಮಾಡ್ತಿದ್ದೀರಾ ಅದ್ರ ಕಡೆ ನೀವು ಗಮನ ಕೊಟ್ಟರೆ ಇನ್ನಷ್ಟು ನಿಮಗೆ ಹೊಸ ದಾರಿ ಸಿಗ್ತಿದೆ, ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ, ನಿಮಗೆ ಆನ್ಸರ್ ಕೂಡ ಸಿಗ್ತಿದೆ. ಪ್ರೊಫೈಲ್ ನಂಬರ್ 1. ಎಸ್, ಏನು ಆಂಜನೇಯ ಸ್ವಾಮಿ ಇಲ್ಲಿ ಆಯುಧಗಳನ್ನು ಇಟ್ಕೊಂಡಿದ್ದಾರೆ. ಖಂಡಿತ ನಿಮ್ಮ ಲೈಫಲ್ಲಿ ಯಾವುದು ಸಮಸ್ಯೆಗಳಾಗಿದೆ, ಖಂಡಿತ ನಿಮ್ಮ ರಕ್ಷಣೆಗೆ ಆ ಆಯುಧವನ್ನು ಆಂಜನೇಯ ಸ್ವಾಮಿ ತೆಗಿತಿರ್ಬೋದು. ಖಂಡಿತ ನೆಗೆಟಿವಿಟಿಯಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ, ನಿಮ್ಗೆ ಇನ್ನಷ್ಟು ಧೈರ್ಯನ ತುಂಬ್ತಿದ್ದಾರೆ, ಇನ್ನಷ್ಟು ರಕ್ಷಣೆನ ಮಾಡ್ತಿದ್ದಾರೆ. ಯಾವುದೋ ಮನಸ್ಸಲ್ಲಿ ಬೇಸರ ಇದೆ, ಅದನ್ನು ಯಾರೊಟ್ಟಿಗೂ ನೀವು ಹೇಳ್ಕೊಳಕ್ಕಾಗ್ತಿಲ್ಲ, ಅದನ್ನು ತೆಗೆದುಹಾಕೋಕ್ಕೂ ಆಗ್ತಿಲ್ಲ, ಅದನ್ನು ಬಿಡೋಕ್ಕೂ ಆಗ್ತಿಲ್ಲ. ಒಂದು ರೀತಿ ನಿಮಗೆ ಒಂದು ರೀತಿ ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಆ ಬ್ಲಾಕಿಂದ ನೀವು ಈ ಒಂದು ವಾರ ಹೊರಗಡೆ ಬರ್ತಿದ್ದೀರಾ, ಒಳ್ಳೆ ನಿರ್ಧಾರ ತಗೋತಿದ್ದೀರಾ. ಅದು ನಿಮ್ಮ ಕುಟುಂಬದ ಪರಿವಾರದ ವ್ಯಕ್ತಿಗಳಿಗೆ ತುಂಬಾ ಖುಷಿ ಆಗ್ತಿದೆ, ನಿಮ್ಮ ಬಗ್ಗೆ ಇನ್ನಷ್ಟು ಪ್ರೌಡ್ ಫೀಲ್ ಆಗ್ತಿದೆ. ಪಾನ್ ನಂಬರ್ 1. ಎಸ್, ಯಾವ ಸ್ಟೆಪ್ಸ್ನೇ ನೀವು ತಗೋತಿದ್ದೀರಾ ಅಥವಾ ಯಾವುದು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಿಂದೆ ಸರಿಬೇಡಿ, ಮುಂದೆ ಮಾಡಿ. ಬಿಕಾಸ್ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆ ಇದ್ದು ನಿಮ್ಮ ಸಪೋರ್ಟ್ ತೊಗೊಂಡು ನಿಮ್ಮ ಹತ್ರನೇ ಎಲ್ಲ ಹೆಲ್ಪ್ ತೊಗೊಂಡು ಆ ವ್ಯಕ್ತಿಗಳು ನಿಮ್ಮನ್ನ ಡೌನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಖಂಡಿತ ಅವರ ಉದ್ದೇಶ ನಿರಾಶೆ ಆಗುತ್ತೆ. ಖಂಡಿತ ನಿಮ್ಮ ಆಸೆ ನೆರವೇರ್ತಿದೆ. ಪಾಲ್ ನಂಬರ್ 2. ಬಿಕಾಸ್ ಯಾರು ನಾವು ಹಚ್ಕೊಂಡಿರ್ತೀವಿ, ಯಾರಿಗೆ ಒಳ್ಳೇದು ಮಾಡಿರ್ತೀವಿ, ಅವರಿಂದನೇ ನಮಗೆ ಕೆಡಕಾಗೋದು. ಪಾಲ್ ನಂಬರ್ 1, ಇದನ್ನು ಹೆಚ್ಚಾಗಿ ಒಂದು ವಾರದಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಕೂಡ. ಮುಂದೆ ನಿಮ್ಮ ಒಂದು ಸ್ಟೆಪ್ಸ್, ನಿಮ್ಮ ಒಂದು ನಿರ್ಧಾರಗಳು ನಿಮ್ಮ ಲೈಫಿಗೆ ತುಂಬಾ ಗ್ರೋತನ್ನು ತಂದುಕೊಡ್ತಿದೆ. ನಿಮ್ಮ ಸ್ಕಿನ್ ಕೂಡ ಹೆಚ್ಚು ಹೊಳಿತಿದೆ, ಹೆಚ್ಚು ನೀವು ನಿಮ್ಮ ಸ್ಕಿನ್ ಬಗ್ಗೆ, ನಿಮ್ಮ ಬ್ಯೂಟಿ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ಪಿಗ್ಮೆಂಟೇಷನ್ ಏನಿದೆ ನಿಮ್ಮ ಫೇಸಲ್ಲಿ, ಖಂಡಿತ ಅದರಿಂದ ನೀವು ಟ್ರೀಟ್ಮೆಂಟ್ನ ತಗೋತಿದ್ದೀರಾ. ತುಂಬಾ ಗ್ಲೋನೆಸ್ ಕಾಣಿಸ್ತಿದ್ದೀರಾ, ನಿಮ್ಮ ಬಗ್ಗೆ ನೀವು ಸಮಯನ ಕೊಡ್ತಿದ್ದೀರಾ. ಅದು ತುಂಬ ನಿಮಗೆ ಖುಷಿ ಆಗ್ತಿದೆ. ಇಷ್ಟು ದಿವಸ ಯಾವುದಕ್ಕೋಸ್ಕರ ನಿಮ್ಮ ಶ್ರಮ ಮತ್ತು ಸಮಯ ವ್ಯರ್ಥ ಆಗಿತ್ತು, ಇನ್ನು ಮುಂದೆ ಈ ಒಂದು ವಾರದಿಂದ ಹೊಸ ಆರಂಭನ ನೀವು ಶುರು ಮಾಡ್ತಿದ್ದೀರಾ. ಯಾವ ವ್ಯಕ್ತಿಗೋಸ್ಕರ ನೀವು ಕಾದಿದ್ರಿ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಗೋಸ್ಕರ ನಿಮ್ಮ ಸಮಯನ ಕೊಟ್ಟಿದ್ದೀರಾ, ನಿಮ್ಮ ಟೈಮನ್ನು ಕೊಟ್ಟಿದ್ದೀರಿ, ನಿಮ್ಮ ಒಂದು ಪ್ರೀತಿನ ಕೊಟ್ಟಿದ್ದೀರಾ. ಮತ್ತೆ ಬರ್ತಾರೆ ಅನ್ನೋ ನಂಬಿಕೆ ನಿಮಗೆ ಹೆಚ್ಚಾಗಿತ್ತು. ಬಟ್ ಈ ಒಂದು ವಾರದಲ್ಲಿ ಅದರಿಂದ ಮೂವ್ ಆಗ್ತಿದ್ದೀರಾ. ಮತ್ತು ಆ ವ್ಯಕ್ತಿ ನಿಮ್ಮನ್ನು ಹಿಂಬಾಲಿಸಿ ಬರಬಹುದು. ಪಾಲ್ ನಂಬರ್ 1, ನೀವು ಮರೆತ ಮೇಲೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ನಿಮ್ಮ ಕಣ್ಮುಂದೆ ಬರಬಹುದು. ನೀವು ಆಗ ತಗೊಳ್ಳೋ ನಿರ್ಧಾರ ನಿಮ್ಮ ಲೈಫನ್ನೇ ಚೇಂಜಸ್ ಮಾಡ್ಬೋದು. ಪಾಲ್ ನಂಬರ್ 1. ಎಸ್, ತುಂಬಾ ಬ್ಯೂಟಿಫುಲ್ ಪದಗಳನ್ನ ಕೇಳ್ತಿದ್ದೀರಾ, ಮೆಲೋಡಿ ಸಾಂಗ್ಸ್ನ ಕೇಳ್ತಿದ್ದೀರಾ, ಅದನ್ನ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ. ಪಾಲ್ ನಂಬರ್ 1, ಯಾವುದನ್ನು ಮಾಡೋಕ್ಕಾಗಲ್ಲ, ಯಾವುದನ್ನು ಮಾಡೋಕ್ಕಿಷ್ಟ ಇದ್ದು ಅದು ನಿಮಗೆ ಕಷ್ಟ ಅನ್ನಿಸ್ತಿದೆ, ಅಥವಾ ಅದನ್ನು ಮಾಡೋ ಅರ್ಹತೆ ಯೋಗ್ಯತೆ ಇದೆಯಾ, ನಾನು ಆ ಕೆಲಸನ ಮಾಡ್ತೀನ, ಆಗುತ್ತಾ ನನ್ನ ಕೈಯಲ್ಲಿ ಅಂತ ನೀವು ಅಂದ್ಕೊಳ್ಳೋದಕ್ಕಿಂತ ಒಂದು ಸತಿ ಪ್ರಯತ್ನ ಮಾಡಿ ಸೋತ್ರೂ ಪರವಾಗಿಲ್ಲ, ಪ್ರಯತ್ನ ಮಾಡದಿರೋ ಮುಂಚೆನೇ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅದಾಗುತ್ತಾ ಇಲ್ವಾ ಅನ್ನೋ ಒಂದು ಆಲೋಚನೆಯಿಂದ ಹೊರಗಡೆ ಬನ್ನಿ. ಮಾಡ್ತೀನಿ ಅನ್ನೋ ನಂಬಿಕೆ ಇಡಿ. ಖಂಡಿತ ನೀವು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಜಯ ಸಿಗ್ತಿದೆ. ಪಾಲ್ ನಂಬರ್ 1, ಈಗಿನ ಒಂದು ಜನ್ರೇಷನಲ್ಲಿ, ಈಗಿನ ಒಂದು ಸದ್ಯದ ನಮ್ಮೆಲ್ಲರ ಒಂದು ಜನಗಳ ದೃಷ್ಟಿಯಲ್ಲಿ ಹಾಗೂ ಅವರ ಆಲೋಚನೆಗಳು, ಯಾರನ್ನ ಆಲೋಚನೆಗಳನ್ನು ಬದಲಾಯಿಸೋಕ್ಕಾಗೋದಿಲ್ಲ. ನಾವೇನೇ ಮಾಡಿದ್ರೂ ಅದರಲ್ಲಿ ಒಂದು ತಪ್ಪನ್ನು ಹುಡುಕುವಂತಹ ವ್ಯಕ್ತಿಗಳಿರ್ತಾರೆ ನಮ್ಮ ಸುತ್ತಮುತ್ತ. ಹಾಗೂ ನಾವೇನು ಮುಂದೆ ಹೋಗ್ತಿದ್ದೀವಿ ಅದನ್ನು ತಡೆಗಟ್ಟೋಕ್ಕೆ ಬೇರೆ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಿರ್ತಾರೆ. ಬಟ್ ನಮ್ಮ ಪ್ರಯತ್ನ ನಿಲ್ಲಬಾರ್ದು. ಹಾಗೂ ಆ ವ್ಯಕ್ತಿಗಳನ್ನ ನಮ್ಮಿಂದ ಹೇಗೆ ಅವ್ರನ್ನ ನಮ್ಮ ಲೈಫಲ್ಲಿ ಇರಿಸ್ಕೋಬೇಕಾ ಬೇಡವಾ ನಿರ್ಧಾರಗಳನ್ನ ನಾವು ತಗೊಳ್ಬೇಕಾಗುತ್ತೆ. ಪಾಲ್ ನಂಬರ್ 1, ಬಿಕಾಸ್ ಶತ್ರುಗಳನ್ನ ಹತ್ರ ಇಟ್ಕೊಂಡ್ರೆ ಅವರ ಒಂದು ಉದ್ದೇಶ ಹಾಗೂ ಅವರ ಒಂದು ಭಾವನೆಗಳು ಹೇಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಯಾರ ಒಂದು ಉದ್ದೇಶ ಹೇಗಿದೆ ಅನ್ನೋದು ನಿಮಗೆ ಹೆಚ್ಚಾಗಿ ತಿಳಿದಿದೆ ಈಗ ಆಲ್ರೆಡಿ. ಪಾಲ್ ನಂಬರ್ 1ಗೆ ಖಂಡಿತ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಚಾರಗಳಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ, ಒಂದು ರೀತಿ ತುಂಬ ರಿಲ್ಯಾಕ್ಸ್ ಆಗ್ತಿದ್ದೀರಾ.
ನಿಮ್ಮ ಲೈಫಲ್ಲಿ ನೀವೇನು ಅಲೋನ್ ಫೀಲ್ ಮಾಡ್ತಿದ್ದೀರಾ, ಯು ಆರ್ ನಾಟ್ ಅಲೋನ್. ಖಂಡಿತ ನಿಮ್ಮ ಜೊತೆ ದೈವ ಶಕ್ತಿ ಇದೆ. ನೀವು ಪೂಜಿಸುವಂತಹ ದೈವದ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿದೆ. ಎಸ್, ಫೈಲ್ ನಂಬರ್ 1. ತುಂಬ ಒಂಟಿಯಾಗಿದ್ದಾಗ ತುಂಬ ವಿಚಾರಗಳು ಅರ್ಥ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಅರ್ಥಗಳು ನಿಮಗೆ ಆಗಿದೆ ಆಲ್ರೆಡಿ. ನೀವೇ ಇನ್ನೊಬ್ಬರ ಲೈಫಲ್ಲಿ ಒಂದು ಸಪೋರ್ಟಾಗಿ ಗೈಡೆನ್ಸ್ ಕೊಡುವಂಥ ವ್ಯಕ್ತಿಯಾಗಿ ನಿಲ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಆಗಲಿ, ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಸಿಗ್ತಿಲ್ಲ. ಆ ವ್ಯಕ್ತಿ ನಿಮ್ಮ ಜೊತೆ ಹೆಚ್ಚಾಗಿ ನಿಮ್ಮ ಮಾಡಿರುವಂಥ ಕೆಲಸಕ್ಕೆ ಪ್ರಶಂಸೆ ಸಿಗ್ತಿಲ್ಲ, ಒಂದು ಥ್ಯಾಂಕ್ಫುಲ್ ಸಿಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ನೀವು ಮಾಡ್ತಿರೋ ಕೆಲಸಕ್ಕಿಂತ ಹೆಚ್ಚಿನ ಒಂದು ಹೊಸ ಕೆಲಸ ನಿಮಗೆ ಆಫರ್ ಲೆಟರ್ ಈ ಒಂದು ವಾರದಲ್ಲಿ ಸಿಗ್ಬೋದು. ನೀವೇನು ಪ್ರಯತ್ನ ಮಾಡಿ ಬಿಟ್ಟಿದ್ರಿ, ತುಂಬ ತಿಂಗಳುಗಳಿಂದ ಇರ್ಬೋದು, ತುಂಬ ವೀಕ್ಸ್ಗಳಿಂದ ಆಗಿರ್ಬೋದು, ಯಾವುದಾದ್ರೂ ಒಂದು ಕಂಪ್ನಿಗೆ ನೀವು ಏನಾದರೂ ಅರ್ಜಿನ ಸಲ್ಲಿಸಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಆ ಕಂಪ್ನಿಯಿಂದ ಲೆಟರ್ ಕೂಡ ಬರ್ಬೋದು. ನಿಮಗೆ ಖಂಡಿತ ನಿಮಗೆ ತುಂಬ ಖುಷಿ ಆಗ್ತಿದೆ. ಅದಕ್ಕೆ ನೀವು ವರ್ಗಾವಣೆ ಆಗ್ಬೋದಾ, ಆ ಕೆಲಸಕ್ಕೆ ನೀವು ಮುಂದೆ ಹೋಗ್ಬೋದಾ, ಆ ಕೆಲಸ ನಿಮಗೆ ಸೂಕ್ತ ಅನಿಸುತ್ತಾ, ತುಂಬ ಇದು ಕೂಡ ಟಯರ್ಡ್ ಅನಿಸುತ್ತಾ, ಅಥವಾ ಶ್ರಮ ಹೆಚ್ಚಾಗಿ ಹಾಕ್ಬೇಕಾ ಅಂತ ನೀವು ತುಂಬ ಯೋಚನೆ ಮಾಡ್ತಿದ್ರೆ, ಈಗ ಮಾಡ್ತಿರೋ ಕೆಲಸಕ್ಕಿಂತ ನಿಮಗೆ ಮನಸ್ಸಿಗೆ ಸಂತೋಷ ಆಗ್ತಿದೆ. ಹಾಗೆ ಆ ಕೆಲಸದ ವಾತಾವರಣ ಕೂಡ ನಿಮ್ಗೆ ಇಷ್ಟ ಆಗ್ತಿದೆ. ಅದರಿಂದ ನೀವು ತುಂಬ ಗ್ರೋತ್ ಕೂಡ ನೋಡ್ತಿದ್ದೀರಾ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಕೈಯಿಂದ ಯಾವುದಾದ್ರೂ ಗಿಡನ ನೆಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡಗಳು ಒಣಗ್ತಿದ್ರೆ ಅದನ್ನು ನೀವು ತೆಗೆದುಹಾಕಿ ಮತ್ತೆ ಹೊಸ ಗಿಡನ ನೆಡಿ. ಅದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಆಗಿರಬಹುದು, ಅಥವಾ ವಾಸ್ತುಗೆ ಸಂಬಂಧಪಟ್ಟಿರೋ ಪ್ಲಾಂಟ್ಸ್ ಯಾವುದಾದ್ರೂ ಆಗಿರ್ಬೋದು, ರೋಸ್ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ಬೆಳೀತಿದ್ದು ಅದೇನಾದರೂ ಒಣಗ್ತಿದ್ರೆ ಖಂಡಿತ ಸ್ವಲ್ಪ ನಿಮ್ಮ ಮನೆಗೆ ದೃಷ್ಟಿ ಆಗಿದೆ. ಆ ನೆಗೆಟಿವಿಟಿ ದೃಷ್ಟಿನ ನೀವು ತೆಗೆದಾಕ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಕೆಲವು ವಿಚಾರಗಳನ್ನು ನೀವೇನು ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡಾಗಿ ಮಾತಾಡ್ತಿದ್ದೀರಾ, ಅದು ಕೆಲವು ವ್ಯಕ್ತಿಗಳಿಗೆ ಇಷ್ಟ ಆಗ್ತಿಲ್ಲ. ಸತ್ಯನ ಮಾತಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ. ಫೈಲ್ ನಂಬರ್ 1. ಖಂಡಿತ ನೀವು ಏನು ಮಾತಾಡ್ತಿದ್ದೀರಾ ಅದು ಕೆಲವು ವ್ಯಕ್ತಿಗಳಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಮನಸ್ಸಿಗೆ ಅವ್ರಿಗೆ ಚುಚ್ತಾ ಇರುತ್ತೆ, ಅವ್ರು ಮಾಡಿರೋ ಮಿಸ್ಟೇಕ್ಸ್ ಅವ್ರಿಗೆ ಚುಚ್ತಾ ಇರುತ್ತೆ. ಈ ಒಂದು ವಾರದಲ್ಲಿ ನೀವು ಮಾತಾಡುವಂತಹ ಮಾತುಗಳು ನಿಮ್ಮ ಸ್ನೇಹಿತರಾಗಿರಬಹುದು, ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ವ್ಯಕ್ತಿಗಳಾಗಿರಬಹುದು, ನಿಮ್ಮ ಕುಟುಂಬದ ವ್ಯಕ್ತಿಗಳಾಗಿರ್ಬೋದು, ಈ ವ್ಯಕ್ತಿಗಳಿಗೆ ನೀವು ಮಾತಾಡುವಂತಹ ಮಾತುಗಳು ಒಂದು ರೀತಿ ಅವ್ರ ಮನಸ್ಸಿಗೆ ತಾಗ್ತಿದೆ. ಅವ್ರು ಮಾಡಿರೋ ಮಿಸ್ಟೇಕ್ಸ್ ಅವ್ರಿಗೆ ಒಂದು ರೀತಿ ಅರಿವಾಗ್ತಿದೆ. ಎಸ್, ಈ ಒಂದು ವಾರದಲ್ಲಿ ಪ್ರಮೋಷನ್ ಆಗ್ತಿದೆ. ಯಾರಿಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಒಳ್ಳೆ ಆಫರ್ ಲೆಟರ್ ಸಿಗ್ತಿದೆ. ತುಂಬ ದಿವಸದಿಂದ ಪ್ರಯತ್ನ ಮಾಡಿದ್ದೀರಾ, ಆ ಪ್ರಯತ್ನಕ್ಕೆ ಫಲ ಸಿಗ್ತಿದೆ. ಈ ಒಂದು ವಾರದಲ್ಲಿ ಖಂಡಿತ ತುಂಬ ಹ್ಯಾಪಿನೆಸ್ ಇದೆ, ಚೇಂಜಸ್ ಇದೆ. ಸ್ವಲ್ಪ ನಿಮ್ಮ ಪ್ರೀತಿಯ ಜೀವನದಲ್ಲೂ ನೆಗೆಟಿವಿಟೀಸ್ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಆಗಿದೆ, ಬ್ಲಾಕ್ ಮಾಡ್ತಿದ್ದೀರಾ, ಅಥವಾ ಆ ವ್ಯಕ್ತಿನ ಭೇಟಿ ಮಾಡ್ತಿಲ್ಲದೆ ಇರ್ಬೋದು ನೀವು, ಅಥವಾ ಆ ವ್ಯಕ್ತಿನೇ ನಿಮ್ಮನ್ನ ಭೇಟಿ ಮಾಡದೇ ಇರ್ಬೋದು, ಅಥವಾ ಮನಸ್ಸು ಬಿಚ್ಚಿ ಮಾತಾಡದೇ ಇರ್ಬೋದು. ಅವ್ರ ಮನಸ್ಸಲ್ಲಿ ಏನು ಅಭಿಪ್ರಾಯ ಇದೆ ಅಂತ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರ್ಬೋದು. ಸೊ ಥರ್ಡ್ ಪಾರ್ಟೀಸಿಂದ ನಿಮಗೆ ಸ್ವಲ್ಪ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ನೀವು ಈ ಒಂದು ವಾರದಲ್ಲಿ ಕ್ಲಾರಿಟಿ ತೊಗೊಂಡು ಹೊರಗಡೆ ಬರ್ತಿದ್ದೀರಾ. ಇನ್ನಷ್ಟು ನಿಮ್ಮ ಪರ್ಸನ್ನು ಕೂಡ ನೆಗೆಟಿವಿಟಿಯಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದೀರಾ. ಎಸ್, ಈ ಒಂದು ವಾರದಲ್ಲಿ ನೀವು ಟ್ರಾವೆಲ್ ಮಾಡ್ತಿರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ. ಖಂಡಿತ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಫೈಲ್ ನಂಬರ್ 1. ನೀವು ಯಾವುದಾದ್ರೂ ಶಿವ ಆಗಿರ್ಬೋದು, ಗಣಪತಿ ಆಗಿರಬಹುದು, ರಾಯರಾಗಿರ್ಬಹುದು, ಯಾವುದಾದ್ರೂ ನೀವು ದೈವದ ಒಂದು ಟ್ಯಾಟೂಸ್ನ ಹಾಕ್ಸ್ಕೊಂಡಿದ್ರೆ ಖಂಡಿತ ನಿಮಗೆ ರಕ್ಷಣೆ ಇದೆ. ಫೈಲ್ ನಂಬರ್ 1. ಹಾಗೆ ಅದನ್ನು ನೀವು ಎಲ್ಲಿ ಶುದ್ಧ ಇರುತ್ತೆ ಆ ಸ್ಥಳದಲ್ಲಿ, ನೀವು ಎಲ್ಲಿ ಶುದ್ಧ ಇರೋಲ್ಲ ಅಲ್ಲಲ್ಲಿ ಆ ಸ್ಥಳದಲ್ಲಿ ನೀವು ವಿಸಿಟ್ ಮಾಡಿದರೆ, ಅಂದರೆ ಸ್ಮಶಾನ ಅಥವಾ ಆ ಥರ ದಾರಿಗಳಲ್ಲಿ ನೀವು ಹೋಗಿ ಬಂದರೆ ಖಂಡಿತ ನೀವು ನಿಮ್ಮ ಹಾಕ್ಸ್ಕೊಂಡಿರುವಂಥ ಟ್ಯಾಟೂ ಅದಕ್ಕೆ ಗಂಜುಳ ಹಾಕಿ ತೊಳಿರಿ, ಖಂಡಿತ ಶುದ್ಧಿ ಆಗುತ್ತೆ. ಫೈಲ್ ನಂಬರ್ 1. ನನಗಿಲ್ಲಿ ಎನರ್ಜೀಸ್ ಬಂದಿದ್ದು ನಾನು ತಿಳಿಸಿದ್ದೀನಿ. ಹಾಗೆ ಫೈಲ್ ನಂಬರ್ 1ಗೆ ಹೆಚ್ಚಿನ ಗುರುಗಳ ಆಶೀರ್ವಾದ ಇದೆ. ಈ ಒಂದು ವಾರದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ
ದೈವದ ಆಶೀರ್ವಾದ ಹೆಚ್ಚಾಗಿದೆ. ಗುರುರಾಯರ ಒಂದು ದರ್ಶನ ಕೂಡ ನೀವು ಮಾಡ್ತಿರ್ಬೋದು. ಈ ಒಂದು ವಾರದಲ್ಲಿ ನೀವು ದರ್ಶನ ಮಾಡ್ಬೋದು, ಅಥವಾ ಈ ಒಂದು ವಾರದಲ್ಲಿ ನಿಮಗೆ ಗುರುರಾಯರ ಸ್ವಾಮಿಯಿಂದ ನಿಮ್ಗೆ ಏನಾದರೂ ಪ್ರಸಾದ ಆಗಿರ್ಬೋದು, ಏನಾದರೂ ನಿಮಗೆ ಸಿಗ್ತಿರ್ಬೋದು ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 1. ಎಸ್, ನಿಮ್ಮ ಒಂದು ರೈಟ್ ಹ್ಯಾಂಡ್ ಒಂದು ರೀತಿ ಮೆಸೇಜಸ್ನ ಕೇಳ್ತಿರ್ಬೇಕಾದ್ರೆ ಈ ಒಂದು ರೀಡಿಂಗ್ ಯಾರು ನೋಡ್ತಿದ್ದೀರಾ, ಒಂದು ರೀತಿ ನಿಮ್ಮ ಹ್ಯಾಂಡ್ಸ್ ಒಂದು ರೀತಿ ಜುಮ್ ಅನ್ಸೋ ರೀತಿ ಆಗ್ಬೋದು, ಅಥವಾ ನಿಮಗೆ ಒಂದು ರೀತಿ ಶಿವರಿಂಗ್ ಆಗ್ತಿರ್ಬೋದು. ಎಸ್, ಫೈಲ್ ನಂಬರ್ 1, ನಿಮ್ಗಾಗಿರುವಂಥ ನೆಗೆಟಿವಿಟೀಸ್ನ ಖಂಡಿತ ಇಲ್ಲಿ ನೀವು ರಿಮೂವ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಎಸ್, ತುಂಬ ಸೈಲೆಂಟ್ ಆಗು, ನೀವೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಶತ್ರುಗಳು, ಅಥವಾ ಯಾರು ನಿಮ್ಮ ಎನಿಮೀಸ್ ಇದ್ದಾರೆ. ಬಟ್ ನೀವೇನು ಅನ್ನೋದನ್ನು ತೋರಿಸುವಂಥ ಸಮಯ ಈ ಒಂದು ವಾರದಲ್ಲಿ. ನೀವೇನು ಮಾಡದೆ ಹೋದರೂ ನೀವು ನಂಬುವಂಥ ದೈವಶಕ್ತಿ ಅವರನ್ನು ಒಂದು ರೀತಿ ನಿಮ್ಮಿಂದ ದೂರ ಇರಿಸ್ತಿದೆ. ಎಸ್, ಫೈಲ್ ನಂಬರ್ 1, ಎಷ್ಟು ದಿವಸದಿಂದ ಯಾರ ಹತ್ರ ನೀವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ರಿ, ಖಂಡಿತ ಆ ವ್ಯಕ್ತಿ ಹತ್ರ ನೀವು ಮಾತಾಡೋ ಅವಕಾಶ ಈ ಒಂದು ವಾರದಲ್ಲಿ ಸಿಗ್ತಿದೆ. ಮತ್ತು ಹಳೆಯ ಸ್ನೇಹಿತರು ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎನಿವನ್ ನಿಮ್ಮ ಪರಿಚಯದ ವ್ಯಕ್ತಿ ಆಗಿರ್ಬೋದು, ಅವರಿಂದ ನೀವು ದೂರ ಇದ್ದು ತುಂಬ ವರ್ಷಗಳಾಗಿದ್ದರೆ ಆ ವ್ಯಕ್ತಿಗಳು ನಿಮಗೆ ಈ ಒಂದು ವಾರದಲ್ಲಿ ಭೇಟಿ ಮಾಡ್ತಿರಬಹುದು. ಆನ್ಲೈನಲ್ಲಾಗಿರ್ಬೋದು, ಆಫ್ಲೈನಲ್ಲಾಗಿರ್ಬೋದು, ನಿಮ್ಮನ್ನು ಭೇಟಿ ಮಾಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ಖುಷಿ ಕೂಡ ಇದೆ. ಬಟ್ ಹಿಂದೆ ಆಗಿರೋ ಘಟನೆಗಳನ್ನ ನೀವು ಮತ್ತೆ ಆ ವಿಚಾರನ ನೀವು ಮನಸ್ಸಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಮುಂದೆ ಮಾತಾಡ್ಬೋದು. ಎಸ್, ಫೈಲ್ ನಂಬರ್ 1, ಭೂಮಿಗೆ ಸಂಬಂಧಪಟ್ಟಾಗೆ ಯಾವ ಕೆಲಸಗಳಲ್ಲಿ ನೀವು ಮುಂದೆ ಮೂವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಭೂಮಿಯನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಭೂಮಿನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಹೆಚ್ಚಿನ ಲಾಭ ಈ ಒಂದು ವಾರದಲ್ಲಿ ಇದೆ. ಭೂವರಸ್ವಾಮಿಯ ಆಶೀರ್ವಾದ ಕೂಡ ಫೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಎಸ್, ನೀವು ಮಾಡ್ತಿರುವಂಥ ಕೆಲಸಕ್ಕೆ ನೀವು ಏನೇ ಒಂದು ಸ್ವಂತ ಮನೆ ಆಗಿರಬಹುದು, ಭೂಮಿ ಖರೀದಿ ಮಾಡೋದಾಗಿರ್ಬೋದು, ಮಾರಾಟ ಆಗಿರ್ಬೋದು, ಭೂವರಸ್ವಾಮಿಗೆ ಏನೇ ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ರೆ ಖಂಡಿತ ಅದು ಈ ಒಂದು ವಾರದಲ್ಲಿ ಈಡೇರ್ತಿದೆ. ಹೆಚ್ಚು ಸರ್ಪಗಳು ನಿಮಗೆ ಕಾಣಿಸ್ತಿದ್ರೆ ಖಂಡಿತ ನಿಮ್ಮ ಮೂಲ ಜಾತಕನ ಒಂದ್ಸರಿ ಪರಿಶೀಲನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಭಾಳಷ್ಟು ಚೇಂಜಸ್ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ನಿಮ್ಮ ಪೂರ್ವಜರರು ಹೇಳ್ತಾ ಇರೋವಂಥ ಸಂದೇಶಗಳು ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಆ ಘಟನೆಗಳು ನಡೀತಿದೆ. ಅದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿ, ಹೆಚ್ಚು ಮಾತುಕತೆಗಳು ಮಾತಾಡ್ತಿದ್ದೀರಾ. ಹಾಗೆ ನಿಮ್ಮ ತಾತ ಅಜ್ಜಿ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ತುಂಬ ಟಯರ್ಡ್ ಅನಿಸ್ತಿದೆ, ತುಂಬ ಸುಸ್ತಾಗ್ತಿದೆ, ತುಂಬ ನಿಮ್ಮ ಒಂದು ಬಾಯಿ ತುಂಬ ಒಣಗ್ತಿದೆ, ಹಾಗೂ ನಿಮಗೆ ಒಂದು ರೀತಿ ಏನು ಮಾಡಬೇಕು ಮುಂದೆ ಅನ್ನೋದು ತುಂಬ ಯೋಚನೆ ಇದೆ. ಬಟ್ ಮುಂದೆ ಮಾಡಬೇಕಾಗಿರೋ ಯೋಚನೆನ ತುಂಬ ಡೀಪಾಗಿ ಯೋಚನೆ ಮಾಡಬೇಡಿ. ಬಿಕಾಸ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ. ಈ ಒಂದು ವಾರದಲ್ಲಿ ಹೆಚ್ಚು ವಾಟರ್ನ ಕುಡೀರಿ, ಹಾಗೆ ಹೆಚ್ಚು ಫೈಬರ್ ಊಟನ ಮಾಡಿ. ಹಾಗೆ ಇನ್ನಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹೆಚ್ಚು ಈ ಒಂದು ವಾರದಲ್ಲಿ ಔಟ್ಸೈಡ್ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಫೈಲ್ ನಂಬರ್ 1, ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತದೆ ನೋಡೋಣ. ಪ್ರೋಟೀನ್ ಇರುವಂಥ ಆಹಾರವನ್ನು ಸೇವನೆ ಮಾಡಿ. ಇನ್ನಷ್ಟು ನಿಮ್ಮ ಒಂದು ಆರೋಗ್ಯದಲ್ಲಿ ಹೆಲ್ತ್ ಬಗ್ಗೆ ಗಮನ ಕೊಡಿ. ಫೈಲ್ ನಂಬರ್ 1. ಎಸ್, ಕೆಲವು ವಿಚಾರಗಳಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಿದೆ. ಒಳ್ಳೆ ಟೈಮಿಂಗ್ ಇದೆ. ಖಂಡಿತ ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಾದ ಚೇಂಜಸ್ ಇದೆ. ಖಂಡಿತ ನೀವು ನಂಬುವಂಥ ದೈವದ ಆಶೀರ್ವಾದ, ದೈವದ ರಕ್ಷಣೆ ನಿಮಗಿದೆ. ನೀವೇನು ಕೆಲಸ ಮಾಡೋಕ್ಕೋದ್ರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಹೆಜ್ಜೆಗಳನ್ನು ಮುಂದೆ ಇಡಿ. ಖಂಡಿತ ಹೆಚ್ಚಿನ ಪ್ರೊಟೆಕ್ಷನ್, ಸಕ್ಸಸ್ ಇದೆ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 1ಗೆ. ಎಸ್, ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸ್ನ ಕಳ್ಕೊಳ್ಬೇಡಿ. ಹಾಗೆ ಧೈರ್ಯದಿಂದ ಮುನ್ನುಗ್ಗಿ. ನಿಮಗೆ ಹೆಚ್ಚಿನ ಲಾಭ ಹಾಗೂ ಹೆಚ್ಚಿನ ಸಕ್ಸಸ್ ಈ ಒಂದು ವಾರದಲ್ಲಿ ಸಿಗ್ತಿದೆ. ನೀವು ಏನು ಪ್ರಯತ್ನ ಮಾಡ್ತಿದ್ದೀರಾ ಆ ಪ್ರಯತ್ನಕ್ಕೆ ಖಂಡಿತ ಈ ಒಂದು ವಾರದಲ್ಲಿ ಫಲ ಸಿಗ್ತಿದೆ. ಫೈಲ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ
ಐ ಹೋಪ್ ಇವನ್ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ಆ್ಯಂಡ್ ಈ ಒಂದು ಪಾಯಲ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ಪಾಯಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಖಂಡಿತ ಕಮೆಂಟಲ್ಲಿ ರಾಧೆ ಕೃಷ್ಣ ಅಂತ ಟೈಪ್ ಮಾಡಿ ತಿಳಿಸಿ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ. ನಮಸ್ತೆ. ನಮಸ್ತೆ. ಪಾಯಲ್ ನಂಬರ್ 2 ಯಾರಿದು ಹೆಲಿಕಾಪ್ಟರ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದ ನಿಮಗಾಗಿ ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ನಂಬರ್ 2, ಎಸ್, ಪಾಯಲ್ ನಂಬರ್ 2 ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 2ಗೆ ಒಂದು ರೀತಿ ಗೊಂದಲತೆ ಇದೆ. ಹಾಗೆ ಆ ಗೊಂದಲತೆಯಿಂದ ನಿಮಗೆ ಇನ್ನಷ್ಟು ಜಾಸ್ತಿ ಕ್ಲಾರಿಟಿ ಕೂಡ ಸಿಗ್ತಿದೆ ಗೊಂದಲತೆಯಿಂದ. ಹಾಗೆ ಈ ಒಂದು ವಾರದಲ್ಲಿ ಹೊಸ ಪರಿಚಯದ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ. ಆ ವ್ಯಕ್ತಿನ ನೀವು ತುಂಬ ನಂಬ್ತಿದ್ದೀರಾ. ಎಸ್, ತುಂಬ ಯಾರು ನಿಮ್ಮನ್ನು ನೀವು ಆತ್ಮೀಯರು ಅಂತ ಅನ್ಕೋತಿದ್ದೀರಾ. ಆ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಪ್ರೀತಿ ಜೊತೆ ಹೆಚ್ಚಿನ ಗೌರವ ಕೊಡ್ತಿದ್ದಾರೆ. ಬಟ್ ತುಂಬ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ ಪಾಯಲ್ ನಂಬರ್ 2 ಈ ಒಂದು ವಾರದಲ್ಲಿ. ಎಸ್, ಹೆಚ್ಚು ದೈವದ ರಕ್ಷಣೆ ಇದೆ ಪಾಯಲ್ ನಂಬರ್ 2ಗೆ. ದೇವಸ್ಥಾನಗಳಿಗೆ ಹೆಚ್ಚಾಗಿ ವಿಸಿಟ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪಾಯಲ್ ನಂಬರ್ 2 ಟ್ರಾವೆಲಿಂಗ್ ಇದೆ ಈ ಒಂದು ವಾರದಲ್ಲಿ ಫಾರ್ ಪಾಯಲ್ ನಂಬರ್ 2ಗೆ. ಎಚ್ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಸ್ವಲ್ಪ ಯಾಕೋ ಕನ್ಫ್ಯೂಷನ್ಸ್ ಇದೆ ಈ ಒಂದು ವಾರ ಪಾಯಲ್ ನಂಬರ್ 2ಗೆ. ಆ ಕನ್ಫ್ಯೂಷನ್ ಏನಿದೆ ಅದು ಕ್ಲಾರಿಟಿ ಬರೋವರೆಗೂ ನಿಮಗೆ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಸಿಗ್ತಿಲ್ಲ. ನಿಮ್ಮ ಪ್ರಶ್ನೆಗೆ ನೀವು ಏನು ಆನ್ಸರ್ ಹುಡುಕ್ತಿದ್ದೀರ ಅದಕ್ಕೆ ಕ್ಲಾರಿಟಿ ಬೇಕಿದೆ. ಆ ಕ್ಲಾರಿಟಿ ನಿಮ್ಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್, ಶಿರಡಿ ಸಾಯಿಬಾಬಾರ ಆಶೀರ್ವಾದ, ಗುರು ರಾಘವೇರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿದೆ. ರಾಯರ ಆಶೀರ್ವಾದ ಇದೆ. ಖಂಡಿತ ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ಅಂದ್ಕೊಂಡಿರೋ ನಿರ್ಧಾರದಲ್ಲಿ, ಏನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ ಫಾರ್ ಪಾಯಲ್ ನಂಬರ್ 2ಗೆ. ಖಂಡಿತ ಯಾರು ನಿಮ್ಮನ್ನು ಡೌನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ವ್ಯಕ್ತಿಗಳೇ ನಿಮ್ಮ ಮುಂದೆ ಡೌನ್ ಆಗುವಂತಹ ಸಮಯ ಬಂದಾಗಿದೆ. ನಿಮಗೆ ಯಾರು ನೋವು ಮಾಡಿದ್ದಾರೆ ಅವ್ರು ನಿಮ್ಮನ್ನು ಸಾರಿ ಕೇಳಲಿಕ್ಕೆ, ನಿಮ್ಮನ್ನು ಕ್ಷಮೆ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪಾಯಲ್ ನಂಬರ್ 2 ಸ್ವಲ್ಪ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ನಿಮ್ಮ ಮಾತಿಂದ ತುಂಬಾ ವ್ಯಕ್ತಿಗಳಿಗೆ ಖುಷಿ ಕೂಡ ಆಗ್ತಿದೆ. ಕೆಲವು ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಬೇಸರ ಕೂಡ ಆಗ್ತಿದೆ. ನೀವು ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡಾಗಿ ಮಾತಾಡ್ತಿದ್ದೀರಾ. ಅದರಿಂದ ಕೆಲವು ವ್ಯಕ್ತಿಗಳಿಗೆ ಅವ್ರು ಮಾಡಿರೋ ತಪ್ಪಿಗೆ ನೀವೇನು ಹೇಳ್ತಿದ್ದೀರಾ ಅದು ಆ ವ್ಯಕ್ತಿಗಳಿಗೆ ಮನಸ್ಸಿಗೆ ಹೋಗ್ತಿದೆ. ಎಸ್, ಪಾಯಲ್ ನಂಬರ್ 2 ಸೂರ್ಯ ನಮಸ್ಕಾರನ ಮಾಡಿ, ಹಾಗೆ ಸೂರ್ಯದೇವರಿಗೆ ಖಂಡಿತ ಪ್ರಾರ್ಥನೆ ಮಾಡಿ. ನೀವೆಲ್ಲಿ ಕೆಲಸಕ್ಕೆ ದಿನನಿತ್ಯ ಹೊರಡೋ ಮುಂಚೆ ಖಂಡಿತ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನೇ ಪಠನೆ ಮಾಡಿ. 11 ಬಾರಿ ಪಠನೆ ಮಾಡಿ. ಟೈಮ್ ಸಿಕ್ಕಿದ್ರೆ 108 ಬಾರಿ ಹೇಳಿ. ಟೈಮ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, 11 ಬಾರಿ ಹೇಳಿ, ಇಲ್ಲಾಂದರೆ 48 ಬಾರಿ ಹೇಳಿ. ಖಂಡಿತ ಹೆಚ್ಚಿನ ಪ್ರೊಟೆಕ್ಷನ್, ನೀವು ಅಂದ್ಕೊಂಡಿರೋ ಕೆಲಸ, ಆ ದಿನದ ಕೆಲಸಗಳು ಹೆಚ್ಚಿನ ಬದಲಾವಣೆಗಳಾಗ್ತಿದೆ. ನಾರಾಯಣನ ಆಶೀರ್ವಾದ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿದೆ. ಈ ಒಂದು ಸೋಮವಾರದಿಂದ ನೆಕ್ಸ್ಟ್ ಸೋಮವಾರದವರೆಗೂ ನಿಮ್ಮ ಲೈಫಲ್ಲಿ ಒಂದು ರೀತಿ ಯಾವುದು ಮಾಡಬೇಕು ಅಂತ ಚಲನೆ ಮಾಡ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ಮಾಡಬೇಕು, ನನಗೆ ಕೆಲಸನ ಮಾಡಬೇಕು, ಹಾಗೂ ಇದರಿಂದ ನಾನು ಹೆಚ್ಚಿನ ಲಾಭ ತಗೋಬೇಕು, ಹೆಚ್ಚಿನ ಒಂದು ಸಕ್ಸಸ್ ಸಿಗಬೇಕು, ಎಷ್ಟು ಶ್ರಮ ಆಗ್ತಿದ್ದೀನಿ, ನನಗೆ ದಾರಿ ಸಿಗಬೇಕು, ನನಗೆ ದಾರಿ ತೋರಿಸ್ಕೊಡು ಅಂತ ನೀವೇನು ಕೇಳ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ದಾರಿ ಸಿಗ್ತಿದೆ, ಹೆಚ್ಚಿನ ಪ್ರೊಟೆಕ್ಷನ್ ಸಿಗ್ತಿದೆ. ದೇವ್ ನನ್ನ ಜೊತೆ ಇಲ್ಲ, ನನಗೆ ಯಾವಾಗಲೂ ಪರೀಕ್ಷೆ ಆಗುತ್ತೆ, ನನಗೆ ಯಾವಾಗಲೂ ಬೇಸರ ಆಗ್ತಿದೆ, ಎಷ್ಟೇ ನಾನು ಶ್ರಮ ಹಾಕಿದ್ರು ನನ್ನ ದಾರಿಗೆ ಯಾವಾಗಲೂ ಏನಾದರೂ ಒಂದು ಅಡೆತಡೆಗಳಾಗ್ತಿದೆ. ಯಾಕೆ ಹೀಗಾಗ್ತಿದೆ, ಹಾಗೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ಈ ಥರ ಆಗ್ತಿದೆ ಅಂತ ನೀವು ಪ್ರಶ್ನೆ ಮಾಡಿದರೆ ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಖಂಡಿತ ಸಕ್ಸಸ್ ಇದೆ. ನೀವೆಷ್ಟು ತಾಳ್ಮೆಯಿಂದ ಕಾದಿದ್ದೀರಾ ಅದಕ್ಕೆ ಇವಾಗ
ಹೆಚ್ಚಿನ ಪ್ರತಿಫಲ ಸಿಗ್ತಿದೆ. ಇನ್ನಷ್ಟು ತಾಳ್ಮೆ ಬೇಕಿದೆ. ಸಡನ್ನಾಗಿ ಕೋಪ ಬರ್ತಿದೆ ಈ ಒಂದು ವಾರದಲ್ಲಿ. ಒಂದು ರೀತಿ ನಿಮ್ಮ ಕೋಪ ಕೆಲವು ವ್ಯಕ್ತಿಗಳಿಗೆ ಮನಸ್ಸಿಗೆ ಬೇಸರ ಉಂಟಾಗಬಹುದು. ಖಂಡಿತ ಆ ವ್ಯಕ್ತಿಗಳು ನಿಮಗೆ ಹಿಂದೆ ಬೇಸರ ಮಾಡಿದ್ದಾರೆ, ಬಟ್ ನೀವು ಅವ್ರಿಗೆ ಆ ಬೇಸರ ಮತ್ತೆ ನೀವು ಅವ್ರಿಗೆ ಮಾಡಿದ್ರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ. ಖಂಡಿತ ಪಾಯಿಂಟ್ ನಂಬರ್ 2, ನಿಮ್ಗೆ ಯಾರು ನೋವು ಮಾಡಿದ್ದಾರೆ ಖಂಡಿತ ನಿಮ್ಮ ಮನಸ್ಸಲ್ಲಿದೆ, ಅದು ನಿಮಗೆ ನೋವು ಉಂಟಾಗ್ತಿದೆ. ನೀವು ನಂಬಿರೋ ದೈವ ಶಕ್ತಿಗೆ ಅದನ್ನು ಒಪ್ಪಿಸಿ, ಆ ದೈವ ನಿಮ್ಮ ಒಂದು ರಕ್ಷಣೆ ಮಾಡ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ಯಾರಿಗೂ ಕೆಡುಕನ್ನು ಬಯಸುವಂತಹ ವ್ಯಕ್ತಿ ನೀವಲ್ಲ, ನಿಮಗೆ ಬಯಸುವಂಥ ವ್ಯಕ್ತಿ ನಿಮ್ಮ ಸುತ್ತಮುತ್ತ ಇದ್ದಾರೆ. ಅದನ್ನು ನೀವು ಬೇಗನ ನೋಡ್ತೀರ, ಎಲ್ಲನೂ ಬೇಗ ನಂಬ್ತೀರಾ, ಅಷ್ಟೇ ಬೇಗ ಡಿಸಪಾಯಿಂಟ್ ಆಗ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2, ಈ ಒಂದು ವಾರದಲ್ಲಿ ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ಯಾರ ಮೇಲಾದರೂ ನಿಮಗೆ ಕ್ರಶ್ ಆಗ್ತಿರ್ಬೋದು, ಯಾರ ಮೇಲಾದರೂ ನಿಮಗೆ ಆ ವ್ಯಕ್ತಿನ ನಿಮ್ಮ ಲೈಫಿಗೆ ಇರಬೇಕು, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು, ಹಾಗೂ ಇವ್ರು ನನ್ನ ಸೋಲ್ಮೇಟ್ ಆಗಬೇಕು ಅಂತ ನೀವು ಮನಸ್ಸಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿರಬಹುದು. ನೀವು ಆ ವ್ಯಕ್ತಿನ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು. ಖಂಡಿತ ನಿಮಗೆ ಆ ಪ್ರೀತಿ ಸಿಗ್ತಿದೆ, ಹಾಗೂ ಆ ವ್ಯಕ್ತಿ ನಿಮ್ಮ ಪ್ರೀತಿನ ಒಪ್ತಿದ್ದಾರೆ. ಕೆಲವು ವ್ಯಕ್ತಿಗಳ ದೃಷ್ಟಿ ನಿಮ್ಮ ಮೇಲೆ ಸ್ವಲ್ಪ ಬೇರೆ ರೀತಿಯಾದ ದೃಷ್ಟಿಗಳಿದೆ. ಖಂಡಿತ ಆ ಒಂದು ವಿಚಾರವಾಗೂ ಕೂಡ ನೀವು ಗಮನ ಕೊಡಬೇಕಿದೆ. ನಿಮ್ಮ ತಂದೆ ತಾಯಿ ಮಾತುಗಳನ್ನು ನೀವು ಕೇಳೋದ್ರಿಂದ ಇನ್ನಷ್ಟು ನಿಮ್ಮ ಹೊಸ ದಾರಿಗಳು ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ನಿಮ್ಗೆ ಏನೇ ಹೇಳಬೇಕು ಅನ್ನಿಸ್ತಿದೆ, ಯಾರ ಹತ್ರ ನೀವು ಹೇಳ್ಕೊಳ್ಬೇಕು ಅನ್ನಿಸ್ತಿದೆ, ಖಂಡಿತ ನಿಮ್ಮ ತಂದೆ ತಾಯಿ ಹಾಗೂ ನೀವು ನಂಬೋ ದೈವ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗಿದೆ. ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಹೆಚ್ಚು ಕ್ಲಾರಿಟಿ ಸಿಗ್ತಿದೆ. ಹೆಚ್ಚು ನೀವು ಡಮರುಗ ಶಬ್ದಗಳು, ಗಂಟೆ ಶಬ್ದಗಳು, ಶಂಖ ಊದುವಂಥ ಶಬ್ದಗಳನ್ನ ಕೇಳಿಸ್ಕೊಳ್ತಿರ್ಬೋದು. ನಿಮ್ಮ ಡ್ರೀಮ್ಸಲ್ಲಿ ಆಗಿರ್ಬೋದು, ಲೈವ್ ಆಗಿರ್ಬೋದು. ಅದನ್ನು ಕೇಳಿದಾಗ ನಿಮ್ಮ ಮನಸ್ಸು ಮೈಂಡೆಲ್ಲ ನಿಮ್ಮ ಒಂದು ಬಾಡಿ ವೈಬ್ರೇಷನ್ ಆಗುತ್ತೆ. ಖಂಡಿತ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇದೆ. ಹಾಗೆ ದೈವದ ಆಶೀರ್ವಾದ ದೃಷ್ಟಿ ನಿಮ್ಮ ಮೇಲಿದೆ. ಖಂಡಿತ ನೀವು ಯಾವುದೇ ಕೆಲಸನ ಮಾಡ್ತಿರ್ಲಿ, ಅದಕ್ಕೆ ಹೆಚ್ಚಿನ ಸ್ವಲ್ಪ ಸಮಸ್ಯೆಗಳಾಗ್ತದೆ ಅಂದರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ವಿಘ್ನಗಳಿಲ್ಲದೆ ನಿಮಗೆ ಎಲ್ಲವೂ ದಾರಿ ಸಿಗೋ ರೀತಿ, ಹಾಗೂ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯ ಪ್ರಗತಿನ ನೋಡಲಿಕ್ಕೆ ಅವಕಾಶಗಳು ಸಿಗ್ತಿದೆ ಅಂತ ನೀವು ಈ ಒಂದು ವಾರದಲ್ಲಿ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ಹೊಸ ದಾರಿಗಳು, ಹೊಸ ವೇದಿಕೆ ನಿಮಗೆ ಸಿಗ್ತಿದೆ. ನಿಮ್ಮ ಮನೆ ಕೂಡ ಚೇಂಜಸ್ ಮಾಡ್ತಿರ್ಬೋದು. ನಿಮ್ಮ ಬದುಕಲ್ಲಿ ಯಾವುದಾದ್ರೂ ಹೊಸ ಘಟನೆಗಳು ಈ ಒಂದು ವಾರದಲ್ಲಿ ನಡೀತಿರ್ಬೋದು. ಅದು ನಿಮಗೆ ಒಂದು ರೀತಿ ಸಡನ್ ಚೇಂಜಸ್ ಆಗ್ತಿದೆ. ಅದು ನಿಮಗೆ ಸಡನ್ನಾಗಿ ಏನು ಮೆಸೇಜಸ್ ಸಿಗ್ತಿದೆ, ಅದು ನಿಮ್ಮ ಮನಸ್ಸಿಗೆ ಎಕ್ಸೆಪ್ಟ್ ಮಾಡಬೇಕಾ ಬೇಡವಾ, ಅಥವಾ ಏನು ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸಿಂದ ಹೊರಗಡೆ ಬನ್ನಿ. ನಿಮ್ಮ ಲೈಫಲ್ಲಿ ಹೊಸ ಘಟನೆಗಳು ನಡೀತಿದೆ, ಶುಭಕಾರಿ ಸುದ್ದಿಗಳನ್ನ ಕೇಳ್ತಿದ್ದೀರಾ. ಖಂಡಿತ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ಯಾರ ದೃಷ್ಟಿನೂ ನಿಮ್ಮ ಮೇಲೆ ಏನು ಬೀಳ್ತಿದೆ ಅದು ಅಲ್ಲೇ ತೊಳೆದು ಹೋಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ನಿಮ್ಮ ಕಾಲಲ್ಲಿ ಆಗಿರ್ಬೋದು, ನಿಮ್ಮ ಕೈಯಲ್ಲಾಗಿರ್ಬೋದು ಕಪ್ಪು ದಾರನ ನೀವು ಹಾಕೊಳ್ಳಿ, ಖಂಡಿತ ಆ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ಎಸ್, ಪಾಯಿಂಟ್ ನಂಬರ್ 2, ತುಂಬ ಓಲ್ಡ್ ಏಜ್ ಪರ್ಸನ್ ಇರುವಂಥ ವ್ಯಕ್ತಿ ನಿಮ್ಮ ಹತ್ರ ಫೋನ್ ಕಾಲ್ ಇರ್ಬೋದು ಅಥವಾ ಲೈವ್ ಆಗಿರ್ಬೋದು, ನಿಮ್ಮ ಭೇಟಿ ಮಾಡ್ಬೋದು. ಈ ಒಂದು ವಾರದಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಬೋದು, ಹಾಗೂ ಆ ವಿಚಾರಗಳನ್ನ ನೀವು ತಿಳಿದ ಮೇಲೆ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ಬೋದು. ಹಾಗೆ ಆ ವ್ಯಕ್ತಿಗಳಿಂದ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳ ಲೈಫಿಗೆ ತುಂಬಾ ಚೇಂಜಸ್ ಆಗ್ತಿದೆ. ನಿಮ್ಮ ಮಕ್ಕಳು ತುಂಬ ಕೋಪ ಮಾಡ್ಕೋತಿದ್ದಾರೆ, ಹೇಳಿದ ಮತ್ತು ಕೇಳ್ತಿಲ್ಲ, ಅಥವಾ ಕನಸಲ್ಲಿ ತುಂಬ ನಿದ್ರೆ ಮಾಡಬೇಕಾದ್ರೆ ಕನಸಲ್ಲಿ ತುಂಬ ಕಿರ್ಚೋ ರೀತಿ ಅಥವಾ ಏನೋ ಭಯ ಪಡೋ ರೀತಿ ಆಗ್ತಿದ್ರೆ, ಖಂಡಿತ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮಕ್ಕಳಿಗೆ ತಾಯ್ತನ ಕಟ್ಟಿಸಿ ಖಂಡಿತ ಆ ಒಂದು ದೃಷ್ಟಿ ಏನಿದೆ ಅದು ನಿವಾರಣೆ ಆಗುತ್ತೆ. ಹಾಗೆ ಪಾಯಿಂಟ್ ನಂಬರ್ 2, ನಿಮ್ಮ ಮಕ್ಕಳು ಎಜುಕೇಷನ್ ವಿಚಾರವಾಗಿ, ಅವರ ಮ್ಯಾರೇಜ್ ವಿಚಾರವಾಗಿ, ಅವರ ಒಂದು ಬದುಕಿಗಿನ ನಿರ್ಧಾರಗಳನ್ನ ನೀವೇನು ತಗೋತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ನಿರ್ಧಾರನ ನಿಮ್ಮ ಮಕ್ಕಳು ಒಪ್ತಾ ಇಲ್ಲ, ತುಂಬ ಹಠ ಮಾಡ್ತಿದ್ದಾರೆ, ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಮನಸ್ಸಿಗೆ ಬೇಸರ ಆಗ್ತಿದೆ. ಈ ಒಂದು ವಾರದಲ್ಲಿ ಎಲ್ಲನೂ ಚೇಂಜಸ್ ಆಗ್ತಿದೆ. ಸ್ವಲ್ಪ ನಿಮ್ಮ ಮೇಲೆ ಏನು ದೃಷ್ಟಿ ಇದೆ, ಯಾರು ನೆಗೆಟಿವಿಟಿ ದೃಷ್ಟಿ ನಿಮಗೆ ಮಾಡಿದ್ದಾರೆ, ಆ ದೃಷ್ಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2,
ಹೊಸ ಬಿಗಿನಿಂಗ್ ಶುರುವಾಗ್ತಿದೆ ಹಾಗೂ ಹಳೆಯ ಘಟನೆಗಳು, ಹಳೆಯ ನೆನಪುಗಳು, ಹಳೆಯ ವ್ಯಕ್ತಿಗಳು ಹಾಗೂ ನಿಮ್ಮ ಮನಸ್ಸಿಗೆ ನೋವು ಮಾಡಿರೋ ವ್ಯಕ್ತಿಯಿಂದ ನೀವು ಹೊರಗಡೆ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ನಿಮ್ಮ ಲೈಫಲ್ಲಿ ಹಳೆ ವ್ಯಕ್ತಿಯ ಒಂದು ಮೆಸೇಜಸ್, ಫೋನ್, ಎನಿಥಿಂಗ್ ಎಲ್ಲ ಬ್ಲಾಕ್ ಆಗಿ ಎಲ್ಲವೂ ಅಳಿಸಾಗ್ತಿದ್ದೀರಾ. ಹೊಸ ಬಿಗಿನಿಂಗ್ ಶುರುವಾಗ್ತಿದೆ, ಹೊಸ ಪ್ರೀತಿ ಬರ್ತಿದ್ದಾರೆ, ಹೊಸ ಪ್ರೇಮಿ ಬರ್ತಿದ್ದಾರೆ, ನಿಮ್ಮ ಮನಸ್ಸಿಗೆ ಖುಷಿಯಾಗೋ ನಿರ್ಧಾರಗಳನ್ನ ತಗೋತಿದ್ದೀರಾ. ಹಾಗೆ ನೀವು ಒಂದು ರೀತಿ ತುಂಬಾ ಪ್ರೊಟೆಕ್ಟ್ ಆಗಿರುವಂಥ ವ್ಯಕ್ತಿ. ಹಾಗೆ ನೀವು ಹೆಚ್ಚಿನ ದೈವದ ವಿಚಾರದಲ್ಲಿ ತುಂಬಾ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಆಧ್ಯಾತ್ಮಿಕ ಕಡೆ ತುಂಬ ಗಮನ ಇದೆ. ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಮೂಡ್ತಿದೆ. ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಇದೆ ಪ್ಯಾನ್ ನಂಬರ್ 2, ಖಂಡಿತ ಅದು ಈ ಒಂದು ವಾರದಲ್ಲಿ ನೆರವೇರ್ತಿದೆ. ಏನು ಸ್ಟ್ರಕ್ ಇದೆ ಆ ಸ್ಟ್ರಕ್ಕಿಂದ ಹೊರಗಡೆ ಬರ್ತಿದ್ದೀರಾ. ಏನು ಬ್ಲಾಕೇಜಸ್ ಇದೆ ಆ ಬ್ಲಾಕೇಜಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ಹೊಸ ಲೈಫ್, ಹೊಸ ಬದುಕು ಹಾಗೂ ಹೊಸ ದಾರಿ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಎಸ್, ಅದು ಬರಲಿಕ್ಕೆ ನೀವು ಹಳೆದನ್ನು ತೊಳೆದಾಕಬೇಕಾಗಿದೆ. ಹಳೇದು ಬೇಡದೇ ಇರೋದನ್ನು ನೀವು ತೆಗೆದಾಕಬೇಕಾಗಿದೆ. ತುಂಬ ನಿಮ್ಮ ವಾರ್ಡ್ರೋಬ್ಸ್ ಇರ್ಬೋದು, ನಿಮ್ಮ ರೂಮ್ ತುಂಬ ಮೆಸ್ಸಿ ಆಗಿದೆ, ನಿಮ್ಮೆಲ್ಲ ಕನ್ಫ್ಯೂಷನ್ಸ್ ಇದೆ. ನಿಮ್ಮ ವಾರ್ಡ್ರೋಬ್ಸಲ್ಲಿ ಡ್ರೆಸ್ಸಸ್ ಆಗಿರ್ಬೋದು, ನಿಮ್ಮ ಥಿಂಗ್ಸಸ್ ಆಗಿರ್ಬೋದು, ಎನಿಥಿಂಗ್ ಎಲ್ಲವೂ ಒಂದು ರೀತಿ ಜಂಬಲ್ಡ್ ಅಪ್ ಆಗಿದೆ ಎಲ್ಲ. ಅದನ್ನೆಲ್ಲ ನೀವು ಈ ಒಂದು ವಾರದಲ್ಲಿ ನೀಟಾಗಿ ಕರೆಕ್ಟ್ ಮಾಡಿ ಅದರ ಆರ್ಡರ್ ವೈಸ್ ಆಗಿ ಎಲ್ಲವನ್ನು ನೀಟಾಗಿ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ರೂಮ್ ಮಾತ್ರ ಅಲ್ಲ, ನಿಮ್ಮ ಮನಸ್ಸಲ್ಲಿ ಯಾವುದು ಬೇಡ, ನಿಮ್ಮ ಮನಸ್ಸಿಗೆ ಯಾರು ನೋವು ಮಾಡಿದ್ದಾರೆ ಅದನ್ನು ನೀವು ಇದೇ ರೀತಿಯಾಗಿ ಕ್ಲೀನಪ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಈ ಒಂದು ವಾರದಲ್ಲಿ ಹೆಚ್ಚು ಕ್ಲೀನ್ನೆಸ್ ಮಾಡ್ತಿದ್ದೀರಾ. ನಿಮ್ಮ ಮನೇನ ತುಂಬ ಕ್ಲೀನಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮಗೆ ಇನ್ನಷ್ಟು ಹಳೆಯ ಡೈರೀಸ್ ಇರ್ಬೋದು, ಲೆಟರ್ ಆಗಿರ್ಬೋದು, ಏನಾದರೂ ವಸ್ತುಗಳು ನಿಮಗೆ ಸಿಗ್ಬೋದು. ಹಾಗೆ ಹಳೆಯ ವ್ಯಕ್ತಿಗಳು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರಾದರೂ ವ್ಯಕ್ತಿಗಳು ನಿಮಗೆ ಭೇಟಿ ಮಾಡಬಹುದು ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2. ಎಸ್, ಹೆಚ್ಚು ಚಕ್ರಗಳು ನಿಮಗೆ ನಿಮ್ಮ ಡ್ರೀಮ್ಸಲ್ಲಿ ಕಾಣಿಸ್ತಿರಬಹುದು. ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಮೆಸೇಜಸ್ ಈ ಒಂದು ವಾರದಲ್ಲಿ ನಿಮಗೆ ಗೋಚರ ಆಗ್ಬೋದು. ಆ ವಿಚಾರ ಯಾಕೆ ನಿಮಗೆ ಕನ್ಸಲ್ಲಿ ಬರ್ತಿದೆ ಅನ್ನೋದು ನಿಮಗೆ ಈ ಒಂದು ವಾರದಲ್ಲಿ ತಿಳಿದಿರಬಹುದು. ಪಾಲ್ ನಂಬರ್ 2. ಎಸ್, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿದೆ. ಹಾಗೆ ಸೈಲೆಂಟಾಗಿ ತುಂಬ ವಿಚಾರಗಳನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ತುಂಬ ಸೈಲೆಂಟಾಗಿ ಕೆಲವು ನಿರ್ಧಾರಗಳನ್ನ ಮಾಡ್ತಿದ್ದೀರಾ. ಖಂಡಿತ ನೀವು ಆ ರೀತಿ ಮಾಡೋದ್ರಿಂದ ಖಂಡಿತ ಯಾವುದೇ ದೃಷ್ಟಿ ಹಾಗೂ ಯಾರು ನಿಮಗೆ ಕೆಲಸಕ್ಕೆ ಅಡೆತಡೆ ಮಾಡ್ತಿದ್ದಾರೆ ಆ ದೃಷ್ಟಿ ಕೂಡ ನಿವಾರಣೆ ಆಗ್ತಿದೆ. ನೀವು ಯಾರ ಹತ್ರ ನೀವು ಮಾಡಬೇಕಾಗಿರೋ ಕೆಲಸಗಳನ್ನ ಹೇಳ್ಕೊಳ್ತಿದ್ದೀರಾ ಅಲ್ಲೇ ನಿಮ್ಮ ಎನರ್ಜಿ ಡ್ರಾಪ್ ಆಗ್ತಿದೆ. ಅಲ್ಲೇ ನೀವು ಕೂಡ ಡ್ರಾಪ್ ಆಗ್ತಿದ್ದೀರಾ. ಒಂದು ರೀತಿ ಮನಸ್ಸಿಗೆ ಮನಸ್ತಾಪಗಳು, ಕೋಪ, ಜಗಳಗಳು ಹೆಚ್ಚಾಗ್ತಿದೆ ನಿಮ್ಮ ಮನೆಯಲ್ಲಿ. ಯಾರ ಹತ್ರ ನೀವು ಶೇರ್ ಮಾಡ್ತಿದ್ದೀರಾ ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು, ನಿಮ್ಗೇನು ಒಳ್ಳೇದಾಗ್ತಿದೆ ಅದನ್ನು ನೀವು ಇನ್ನೊಬ್ಬರ ಹತ್ರ ಶೇರ್ ಮಾಡೋದ್ರಿಂದ ನಿಮ್ಗೆ ಅದರಿಂದ ಏನಾದರೂ ಹೆಲ್ಪ್ಫುಲ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಖಂಡಿತ ನಿಮ್ಗೆ ಆಗ್ತಿರೋ ಅನುಭವಗಳನ್ನ ನೀವು ಯಾರ ಹತ್ರನೂ ಶೇರ್ ಮಾಡಬೇಡಿ. ಖಂಡಿತ ಅದು ಕೆಲವು ವ್ಯಕ್ತಿಗಳಿಗೆ ಸಹಿಸ್ಲಿಕ್ಕಾಗ್ತಿಲ್ಲ. ಬಿಕಾಸ್ ನಾನು ಹೀಗಿದ್ದೀನಿ, ಅವ್ರು ಆ ರೀತಿ ಇದ್ದಾರೆ, ನಾನು ಯಾಕೆ ಹೀಗಿದ್ದೀನಿ ಅನ್ನೋ ಒಂದು ಆಲೋಚನೆ ಅವ್ರ ಮನಸ್ಸಲ್ಲಿ ಬರ್ಬೋದಲ್ಲ. ಪಾಲ್ ನಂಬರ್ 2. ಎಸ್, ಪಾಲ್ ನಂಬರ್ 2 ಈ ಒಂದು ವಾರ ತುಂಬಾ ಚೇಂಜಸ್ ಇದೆ. ಹಾಗೂ ಈ ಒಂದು ವಾರದಲ್ಲಿ ನಿಮ್ಮ ಮನೆ ದೇವರ ದರ್ಶನ ಕೂಡ ಮಾಡ್ತಿರ್ಬೋದು. ಹಾಗೆ ನಿಮ್ಮ ಲೈಫಲ್ಲಿ ಒಂದೊಳ್ಳೆ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ನಿರ್ಧಾರಗಳನ್ನ ಈ ಒಂದು ವಾರದಲ್ಲಿ ತಗೊಳ್ತಿದ್ದೀರಾ. ಯಾರಿಲ್ಲಿ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಹಾಗೂ ನಿಮ್ಮ ಮನಸ್ಸಲ್ಲಿ ಯಾವುದು ಬೇರೆ ಥಾಟ್ಸ್ ಇದೆ, ನಿಮಗೆ ಬೇಬಿ ಇದ್ದು ಇನ್ನೊಂದು ಮ್ಯಾರೇಜ್ ಆಗಲಾ ಬೇಡವಾ ಅಂತ ನೀವು ನಿರ್ಧಾರ ಮಾಡ್ತಿದ್ದೀರಾ. ನಾನು ಆಗಲೇ ಹೇಳಿದಾಗೆ ನಿಮ್ಮ ತಂದೆ ತಾಯಿ ಮಾತುಗಳಿಗೆ ನೀವು ಗೌರವ ಕೊಡಿ. ಹಾಗೆ ಅವ್ರು ಹೇಳೋ ಮಾತುಗಳು ನಿಮ್ಮ ಲೈಫಿಗೆ, ನಿಮ್ಮ ಬದುಕಿಗೆ ಹೊಸ ದಾರಿನ ತೋರಿಸ್ಕೊಡ್ತಿದೆ. ಖಂಡಿತ ಏನೇ ನೀವು ನಿರ್ಧಾರಗಳನ್ನ, ಯಾರೇ ನಿಮ್ಗೆ ಏನೇ ತಿಳಿಸಿದ್ರು, ಆ ವ್ಯಕ್ತಿಗಳು ನಿಮಗೆ ಏನಾದರೂ ಮಾತನ್ನು ಹೇಳ್ತಿದ್ರು ಅದ್ರ ಬಗ್ಗೆ ಸ್ವಲ್ಪ ಆಲಿಸಿ ಯೋಚನೆ ಮಾಡಿ. ಅದು ನಿಮ್ಗೆ ಸರಿ ಅನಿಸಿದ್ರೆ ತೊಗೊಳ್ಳಿ, ಸರಿ ಅನಿಸಿಲ್ಲ ಅಂದರೆ ಅದನ್ನು ಅಲ್ಲೇ ಡ್ರಾಪ್ ಮಾಡಿ. ಖಂಡಿತ ನಿಮ್ಮ ಲೈಫಿಗೆ ಖಂಡಿತ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ನೀವು ಅದನ್ನು ಎಕ್ಸೆಪ್ಟ್ ಮಾಡ್ತೀರಾ ಅಥವಾ ಎಕ್ಸೆಪ್ಟ್ ಮಾಡಲ್ವಾ, ಬಟ್ ನಿಮ್ಮ ಲೈಫಿಗೆ, ನಿಮ್ಮ ಮಗು ಭವಿಷ್ಯಕ್ಕೆ ಹೊಸ ದಾರಿನ ನೀವು
ಹೊಸ ದಾರಿನ ನೀವು ಆಯ್ಕೆ ಮಾಡ್ಕೋಬೇಕಾಗಿದೆ. ನಿಮಗಲ್ಲದೆ ಹೋದರೂ ನಿಮ್ಮ ಮಗು ಭವಿಷ್ಯಕ್ಕೆ ಹೊಸ ದಾರಿನ ನೀವು ನಿರ್ಧಾರ ಮಾಡಬೇಕಿದೆ. ಪಾಲ್ ನಂಬರ್ 2. ಎಸ್, ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ತುಂಬ ಯಾವುದು ನೀವು ಕೂಡಿಟ್ಟಿರೋ ಹಣ ಆಗಿರ್ಬೋದು, ನೀವೇನು ಹಣನ ಕೂಡಿಟ್ಟಿದ್ದೀರಾ ಅದರಲ್ಲಿ ಯಾವುದಾದ್ರೂ ವಸ್ತುಗಳನ್ನು ಪರ್ಚೇಸ್ ಮಾಡ್ತಿರ್ಬೋದು. ಈ ಒಂದು ವಾರದಲ್ಲಿ ಏನಾದರೂ ನೀವು ಹುಂಡಿ ಕಾಸನ್ನು ಇಟ್ಟಿದ್ರೆ ಆ ಹುಂಡಿನ ಹೊಡೆದು ಏನಾದರೂ ಹೊಸ ವಸ್ತುಗಳನ್ನು ಮನೆಗೆ ತಗೊಂಡು ಬರ್ತಿರ್ಬೋದು. ಪಾಲ್ ನಂಬರ್ 2, ನಿಮ್ಮ ಪೂರ್ವಜರ ಒಂದು ಪೂಜೆ ಕಾರ್ಯಕ್ರಮನ ನೀವು ಈ ಒಂದು ವಾರದಲ್ಲಿ ಮಾಡ್ತಿರ್ಬೋದು. ಹಾಗೆ ಪಿತೃಗಳ ಆಶೀರ್ವಾದ, ಪಿತೃಗಳ ಒಂದು ಪೂಜೆನ ನೀವು ಈ ಒಂದು ವಾರದಲ್ಲಿ ಮಾಡ್ತಿರ್ಬೋದು. ಕೆಲವು ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನ ನೀವೇನು ತಗೊಳ್ತಿದ್ದೀರಾ ಅದು ನಿಮಗೆ ರೈಟ್ ಅನ್ನಿಸ್ಬೋದು. ಬಟ್ ನಿಮ್ಗಿನ್ನ ಹಿರಿಯ ವ್ಯಕ್ತಿಗಳಿಗೆ ಅದು ಒಂದು ರೀತಿ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಹಾಗೂ ಒಂದು ರೀತಿ ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯ, ಆತಂಕ ಆ ವ್ಯಕ್ತಿಗಳಿಗೂ ಇರುತ್ತೆ. ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಯೋಚನೆ ಮಾಡ್ತಿದ್ದೀರಾ. ನೀವು ಯಾವುದವಾಗೂ ಆತುರವಾಗಿ ನಿರ್ಧಾರಗಳನ್ನ ತಗೊಳ್ತಿಲ್ಲ. ಯಾವುದೇ ನಿರ್ಧಾರ ನೀವು ತಗೊಳ್ತಿದ್ರು ಖಂಡಿತ ಈ ಒಂದು ವಾರ ತುಂಬಾ ಚೇಂಜಸ್ ಇದೆ. ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ಇದೆ. ಏನು ನಿಮಗೆ ಪ್ರಾಬ್ಲಮ್ಸ್ ಇದೆ, ಏನು ಶತ್ರುಗಳು ನಿಮಗೆ ಹೆಚ್ಚಿನ ಒಂದು ಯಾವುದೇ ಕೆಲಸ ಮಾಡಲಿ ಎಲ್ಲದರಲ್ಲೂ ವಿಘ್ನಗಳಾಗ್ತಿದೆ, ಅಥವಾ ಯಾವುದೇ ನೀವು ನಿರ್ಧಾರ ತಗೊಳ್ಳಿ ಅದರಲ್ಲಿ ಏನೋ ಒಂದು ರೀತಿ ಏನೋ ಒಂದು ಟಾಪಿಕ್ ತಗೋತೀರಾ, ಆ ಟಾಪಿಕ್ ಮಾತಾಡೋಷ್ಟರಲ್ಲಿ ಇನ್ನೊಂದು ಟಾಪಿಕ್ ನಿಮಗೆ ಗೋಚರ ಆಗುತ್ತೆ ಅಥವಾ ಅದನ್ನ ಬಗ್ಗೆ ಮಾತಾಡ್ತೀರಾ. ಇದನ್ನು ಅರ್ಧದಲ್ಲಿ ನಿಲ್ಲಿಸ್ತಿದ್ದೀರಾ. ಯಾವುದನ್ನು ನೀವು ತೊಗೊಂಡಿದ್ದೀರಾ ಅದನ್ನು ಕಂಪ್ಲೀಟ್ ಮಾಡಿ ಮತ್ತೆ ಮುಂದೆ ಹೋಗಿ. ಖಂಡಿತ ಅದಕ್ಕೆ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗುತ್ತೆ. ನೀವು ಮಾಡ್ತಿರೋ ಸ್ವಂತ ಬಿಸ್ನೆಸ್ಸಲ್ಲಿ ಕೂಡ ಚೇಂಜಸ್ ಇದೆ. ನೀವು ಯಾವುದಾದ್ರೂ ಶಾಪ್ನ ಓಪನ್ ಮಾಡಿದರೆ ಆ ಶಾಪ್ ಯಾವುದಾದ್ರೂ ನಿಮಗೆ ಆ ಒಂದು ಭೂಮಿ ಸ್ಥಳ ನಿಮಗೆ ಹೆಚ್ಚಿನ ಲಾಭನ ತಂದುಕೊಡ್ತಿಲ್ಲ ಅಂದರೆ ಖಂಡಿತ ಬೇರೆ ಶಾಪ್ ಟ್ರೈ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2, ಬಿಕಾಸ್ ಕೆಲವು ಭೂಮಿಗಳು, ಕೆಲವು ದಿಕ್ಕುಗಳು ನಿಮಗೆ ಆ ಒಂದು ಸ್ಥಳಗಳು ನಿಮಗೆ ಹೆಚ್ಚಿನ ಲಾಭನ ತಂದುಕೊಡದೇ ಇರ್ಬೋದು. ಬಟ್ ಈ ಒಂದು ವಾರದಲ್ಲಿ ಅದ್ರ ಬಗ್ಗೆ ನೀವು ತುಂಬ ಡಿಸ್ಕಷನ್ ಮಾಡ್ತಿದ್ದೀರಾ ನಿಮ್ಮ ಒಂದು ಫ್ಯಾಮಿಲಿ ಜೊತೆ. ಸ್ವಂತ ಬಿಸ್ನೆಸ್ ಏನು ಶುರು ಮಾಡಿದ್ದೀರಾ ಅದರಲ್ಲಿ ಹೆಚ್ಚಿನ ಲಾಭ ತೊಗೊಳಕ್ಕಾಗ್ತಿಲ್ಲ ಅಂದರೆ ಖಂಡಿತ ಚೇಂಜಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಈಗೂ ಮಾಡ್ಬೋದಲ್ಲ ಅನ್ನೋ ಒಂದು ಥಿಂಕಿಂಗ್ ನಿಮ್ಮ ಮೈಂಡಲ್ಲಿ ಬರ್ತಿದೆ. ಪಾಲ್ ನಂಬರ್ 2. ಎಸ್, ನೀವೆಲ್ಲೂ ಎಡುತ್ತಿಲ್ಲ, ಬಟ್ ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನು ಆ ರೀತಿ ಮಾಡಬೇಕು, ನೀವು ಎಡಬೇಕು, ನೀವು ಚೆನ್ನಾಗಿರಬಾರ್ದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗಿನ್ನ ಚೆನ್ನಾಗಿ ನೀವಿದ್ದೀರಾ ಹಾಗೂ ನೀವು ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಬದಲಾವಣೆಗಳಿದೆ. ಪ್ರೀತಿಯ ಜೀವನದಲ್ಲಿ ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಆ ನಿರ್ಧಾರಗಳು ನಿಮ್ಮ ಪರ್ಸನ್ ಮನಸ್ಸಿಗೂ ತುಂಬ ಇಷ್ಟ ಆಗ್ತಿದೆ. ಇನ್ನಷ್ಟು ನೀವು ಆ ವ್ಯಕ್ತಿಗೆ ಹತ್ರ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಅವ್ರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೋತಿದ್ದೀರಾ. ಅವ್ರಿಗೆಷ್ಟು ಸಮಯವನ್ನು ಕೊಡ್ತಿದ್ದೀರಾ. ಹಾಗೆ ಸ್ವಲ್ಪ ಕೋಪ ಕಮ್ಮಿ ಮಾಡಿ. ಪಾಲ್ ನಂಬರ್ 2, ಈ ಒಂದು ವಾರದಲ್ಲಿ, ಈ ಒಂದು ವಾರ ಅನ್ನೋಕ್ಕಿಂತ ಸ್ವಲ್ಪ ಕೋಪ ಇದೆ, ಆ ಕೋಪನ ಕಂಟ್ರೋಲ್ ಮಾಡಿ, ಕಮ್ಮಿ ಮಾಡಿ. ಹಾಗೂ ಇನ್ನಷ್ಟು ನಿಮ್ಮ ಜೊತೆ ಇರೋ ವ್ಯಕ್ತಿಗಳು ನಿಮ್ಮನ್ನು ಖುಷಿಯಾಗಿರೋದನ್ನು ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ನೀವು ಖುಷಿಯಾಗಿದ್ದೀರಾ ಕೂಡ, ಮುಂದೆನೂ ಖುಷಿಯಾಗಿರ್ತೀರಾ ಕೂಡ. ಈ ಒಂದು ವಾರದಲ್ಲಿ ಹೆಚ್ಚಾಗಿ ಯಾರನ್ನು ತುಂಬ ಬಿಲೀವ್ ಮಾಡಬೇಡಿ. ಪಾಲ್ ನಂಬರ್ 2, ಯಾವುದೇ ಸ್ಥಳಗಳಿಗೆ ಹೋದರೂ ನಿಮ್ಮ ಕೈಯಲ್ಲಿ ಕಪ್ಪು ದಾರ ಆಗಿರ್ಬೋದು, ಬ್ಲ್ಯಾಕ್ ಟರ್ಮೋಲೈನ್ ಕ್ರಿಸ್ಟಲ್ ಆಗಿರ್ಬೋದು, ಅದರ ಕ್ರಿಸ್ಟಲ್ನ ನೀವು ವೇರ್ ಮಾಡೋದ್ರಿಂದ ಯಾವುದೇ ದೃಷ್ಟಿಗಳು ನಿಮಗೆ ತಾಗೋದಿಲ್ಲ. ಅಥವಾ ಕಪ್ಪು ಚುಕ್ಕಿ ಆದರೂ ನಿಮ್ಮ ಹಣೆಯಲ್ಲೋ ನಿಮ್ಮ ಕಾಲಿನಲ್ಲೂ ಇಟ್ಕೊಳ್ಳಿ. ಆ ಒಂದು ಸ್ಥಳದ ಎನರ್ಜೀಸ್ ನಿಮಗೆ ಸ್ವಲ್ಪ ಡೌನ್ ಅಪ್ ಮಾಡ್ಬೋದು. ತುಂಬ ಟಯರ್ಡ್ ಅನ್ನಿಸ್ಬೋದು, ಸುಸ್ತು ಅನ್ನಿಸ್ಬಹುದು ನಿಮಗೆ. ಪಾಲ್ ನಂಬರ್ 2, ಎಲ್ಲಿ ನೀವು ಸ್ಥಳಗಳು ವಿಸಿಟ್ ಮಾಡ್ತಿದ್ದೀರಾ, ಯಾವುದಾದ್ರೂ ಮನೆಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ನೇಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೀವು ಟ್ರಾವೆಲ್ ಮಾಡ್ತಿದ್ರೆ, ಅವರ ಮನೆಗಳಿಗೇ ಹೋಗ್ತಿದ್ರೆ ಸ್ವಲ್ಪ ಅವರ ಮನೆಯ ಎನರ್ಜೀಸ್ ನಿಮಗೆ ಸ್ವಲ್ಪ ಡೌನ್ ಅಪ್ ಮಾಡ್ಬೋದು, ನಿಮ್ಮ ಎನರ್ಜಿ ಡ್ರಾಪ್ ಮಾಡ್ಬೋದು. ಎಸ್, ಪಾಲ್ ನಂಬರ್ 2, ಯಾವುದೇ ವಸ್ತುಗಳು ಥಿಂಗ್ಸ್ ನಿಮ್ಮ ಹತ್ರ ಇರೋದನ್ನು ಯಾರಿಗಾದ್ರೂ ಕೊಡಬೇಕು ಅಂದ್ಕೊಂಡಿದ್ರೆ ಅಥವಾ
ಆ ವ್ಯಕ್ತಿಗಳು ಅದನ್ನು ಕೇಳ್ತಿದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಆ ವಸ್ತುಗಳನ್ನು ಕೊಡಿ. ಅದನ್ನು ಕೊಡೋದ್ರಿಂದ ಆ ವ್ಯಕ್ತಿ ಮನಸ್ಸಿಗೆ ಖುಷಿ ಆಗುತ್ತೆ ಅಂತ ನೀವು ಅದನ್ನು ತೆಗೆದು ಕೊಟ್ಬಿಡಬೇಡಿ. ಬಿಕಾಸ್ ಅದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗಬಹುದು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಿದೆ. ಪಾಲ್ ನಂಬರ್ 2. ಎಸ್, ಒಂದು ರೀತಿ ಮ್ಯಾಜಿಕಲಿ ವರ್ಕ್ ಆಗ್ತಿದೆ. ನಿಮ್ಮ ಲೈಫಲ್ಲಿ ಏನು ನೆಗೆಟಿವಿಟೀಸ್ ಆಗಿದೆ ಆ ನೆಗೆಟಿವಿಟಿಯಿಂದ ನಿಮಗೆ ರಕ್ಷಣೆ ಸಿಕ್ಕಿದೆ ಆಲ್ರೆಡಿ ಪಾಲ್ ನಂಬರ್ 2ಗೆ. ಎಸ್, ಕೆಲವು ವ್ಯಕ್ತಿಗಳ ಅವರ ಇನ್ನೊಂದು ಫೇಸ್ನ ನೀವು ನೋಡಿದ್ದೀರಾ. ಖಂಡಿತ ಯಾವ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ ಆ ವ್ಯಕ್ತಿ ನಿಮಗೆ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಆ ವ್ಯಕ್ತಿನ ನಿಮ್ಮ ಲೈಫಿಗೆ ಬರಮಾಡ್ಕೊಳ್ಳಿಕ್ಕೆ ನಿಮಗೆ ಇಷ್ಟ ಇಲ್ಲ. ಪಾಲ್ ನಂಬರ್ 2. ಎಸ್, ಹೆಚ್ಚು ನಿಮ್ಮ ಲೈಫಲ್ಲಿ ತುಂಬಾ ಈ ಒಂದು ವಾರದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಇನ್ನಷ್ಟು ಸೂಚನೆಗಳು ನಿಮಗೆ ಸಿಗ್ತಿದೆ. ನೀವು ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ದಾರಿ ನಿಮಗೆ ಸಿಗ್ತಿದೆ. ಪಾಲ್ ನಂಬರ್ 2. ಈ ಒಂದು ವಾರದಲ್ಲಿ ಟ್ರಾವೆಲಿಂಗ್ ಇದೆ. ಮನಸ್ಸಿಗೆ ಇಷ್ಟ ಆಗುವಂಥ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ. ಇಷ್ಟ ಆಗಿರೋ ಕೆಲಸನ ಇಷ್ಟಪಟ್ಟು ಮಾಡ್ತಿದ್ದೀರಾ. ಯಾರಿಗೆ ಅದು ಕಷ್ಟ ಆಗುತ್ತೆ, ಯಾರಿಗೆ ಅದು ಜಲಸಿ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೇನು ಇಷ್ಟ ಆಗುತ್ತೆ ನೀವು ಅದನ್ನು ಮಾಡ್ತಿದ್ದೀರಾ. ನಿಮ್ಮ ಅರ್ಧಾಂಗಿನ ನೀವು ಈ ಒಂದು ವಾರದಲ್ಲಿ ಹೆಚ್ಚಿನ ಪ್ರೀತಿ ಆ ವ್ಯಕ್ತಿಗೆ ಕೊಡ್ತಿದ್ದೀರಾ, ಹೆಚ್ಚಿನ ಸಮಯವನ್ನು ಕೊಡ್ತಿದ್ದೀರಾ. ಅವ್ರಿಗಿಷ್ಟ ಆಗಿರುವಂತಹ ವಸ್ತುಗಳನ್ನು ಅವರಿಗೆ ಗಿಫ್ಟಾಗಿ ಕೊಡ್ತಿರಬಹುದು. ಖಂಡಿತ ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಅರ್ಧಾಂಗಿ ನಿಮ್ಮ ಲೈಫಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಿಮಗೋಸ್ಕರ. ನೀವು ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಖಂಡಿತ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಇಲ್ಲಿದೆ. ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ಈ ಒಂದು ವಾರದಲ್ಲಿ ಇದೆ. ಇಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ಏನು ಗುಡ್ ನ್ಯೂಸ್ ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೆ ಪಾಲ್ ನಂಬರ್ 2, ಎಲ್ಲೇ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ನಾನು ಆಗಲೇ ಹೇಳಿದಾಗ ಯಾವುದಾದ್ರೂ ನೀವು ಕ್ಷೇತ್ರಗಳು ಅಂದರೆ ನೀವೆಲ್ಲಿ ಯಾವುದಾದ್ರೂ ಮನೆಗಳಿಗೆ ನೀವು ವಿಸಿಟ್ ಮಾಡಿ ಬಂದಮೇಲೆ ಖಂಡಿತ ನಿಮ್ಮ ಮನೆಗೆ ಬರಬೇಕಾದ್ರೆ ಕೈ ಕಾಲನ್ನ ತೊಳ್ಕೊಂಡು ಒಳಗಡೆ ಬನ್ನಿ. ನಿಮ್ಮ ಮನೆ ಒಳಗಡೆ ಹೋಗಿ ಖಂಡಿತ ಆ ಒಂದು ನೆಗೆಟಿವ್ ದೃಷ್ಟಿಗಳು ನಿಮಗೆ ತಾಗೋದಿಲ್ಲ. ಪಾಲ್ ನಂಬರ್ 2, ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಈ ಒಂದು ವಾರ ನೀವು ತುಂಬ ಸೌಮ್ಯವಾಗಿದ್ದೀರಾ, ಹ್ಯಾಪಿಯಾಗಿದ್ದೀರಾ. ಚೇಂಜಸ್ ಇದೆ, ಲಕ್ ಇದೆ. ಯಾರಲ್ಲಿ ಗೌರ್ಮೆಂಟ್ ಜಾಬ್ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ನೀವು ನಿಮ್ಮ ಒಂದು ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ಖಂಡಿತ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಈ ಒಂದು ವಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ನಿಮಗೆ ಸಿಗ್ತಿದೆ. ಏನಾದರೂ ನೀವು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅದು ಸಂಕಲ್ಪ ಈಡೇರಿದ ಮೇಲೆ ನಾನು ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಖಂಡಿತ ಪ್ರಾರ್ಥನೆ ಈ ಒಂದು ವಾರದಲ್ಲಿ ಈಡೇರ್ತಿದೆ. ತಾಯಿ ಚಾಮುಂಡೇಶ್ವರಿ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ನಿಮ್ಮ ಶತ್ರುಗಳನ್ನು ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ ಒಪ್ಪಿಸಿ. ಖಂಡಿತ ಅಮ್ಮ ನಿಮ್ಮ ಒಂದು ಕಷ್ಟಗಳನ್ನು ಕೇಳಿಸ್ಕೊಂಡಿದ್ದಾರೆ. ಕೆಲವುದಕ್ಕೆ ಸಮಯಗಳು ಬೇಕಾಗಿದೆ. ಆ ಸಮಯ ಮುಂದಿನ ದಿನಗಳಲ್ಲಿ ಬರ್ತಿದೆ. ಆ ಸಮಯಕ್ಕೋಸ್ಕರ ನೀವು ಕಾಯಬೇಕಾಗಿದೆ. ಪಾಲ್ ನಂಬರ್ 2. ಎಸ್, ಹೊಸ ಬಿಗಿನಿಂಗ್ ಇದೆ ಪಾಲ್ ನಂಬರ್ 2ಗೆ. ಅದು ನೀವು ಆತರ ಮಾಡ್ಕೋಬೇಡಿ, ನಿಧಾನವಾಗಿ ಮುಂದೆ ಹೋಗಿ. ಎಸ್, ಪಾಲ್ ನಂಬರ್ 2 ಹೆಚ್ಚಾಗಿ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಹೊಸ ಘಟನೆಗಳು ನಡೀತಿದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ನಿಮ್ಮ ಯಾವುದೇ ಪ್ರಶ್ನೆಗಳಾಗಿದ್ದರೆ ಈ ಒಂದು ವಾರದಲ್ಲಿ ಯಾವುದೇ ಕೆಲಸಗಳನ್ನ ಶುರು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅದಕ್ಕೆ ಖಂಡಿತ ಸಕ್ಸಸ್ ಇದೆ, ಚೇಂಜಸ್ ಇದೆ, ಹ್ಯಾಪಿನೆಸ್ ಇದೆ. ಪಾಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಯಾರು ಪಾಲ್ ನಂಬರ್ 2 ಚಾಯ್ಸ್ ಮಾಡಿದ್ದೀರಾ, ಓಂ ನಮಃ ಶಿವಾಯ ಅಂತ ಕಮೆಂಟಲ್ಲಿ ತಿಳಿಸಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.